ಡಾಕ್ಟರ್ ಮಹದೇವ್ ಅವರೇ ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿಗಳೇ. ತಾವು ಇವತ್ತಿನ ದಿವಸ ತೊಗರಿ ಬೇಸಾಯದ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಯಾವ ತಳಿಗಳನ್ನು ಬಳಸಬೇಕು, ಬೇಸಾಯವನ್ನು ಯಾವ ರೀತಿ ಮಾಡಬೇಕು, ವಿಶೇಷವಾಗಿ ನಮ್ಮ ಭಾಗದಲ್ಲಿ ಅಕ್ಕಡಿಯಾಗಿ ತೊಗರಿಯನ್ನು ಬೆಳೆಯೋದೇ ಜಾಸ್ತಿ. ಪೂರ್ಣ ಬೆಳೆಯಾಗಿ ತೊಗರಿಯನ್ನು ಬೆಳೆಯೋರ ಸಂಖ್ಯೆ ಕಡಿಮೆ, ಮತ್ತು ತರಕಾರಿಯಾಗಿ ತೊಗರಿಯನ್ನು ಬೆಳೀತಾರೆ ಹೊರತು ಬೇಳೆಗಾಗಿ ತೊಗರಿಯನ್ನು ಬೆಳೆಯೋರು ಕೂಡ ಕಡಿಮೆ. ಬೇಳೆಗಾಗಿ ತೊಗರಿಯನ್ನು ಬೆಳೆಯೋದಕ್ಕೆ ನಮ್ಮಲ್ಲಿ ಅವಕಾಶ ಇದೆಯಾ, ಅಂಥ ತಳಿಗಳ ಅಭಿವೃದ್ಧಿ ಆಗಿದೆಯಾ, ತೊಗರಿ ಬೇಸಾಯದ ಒಂದು ಪ್ರಾಮುಖ್ಯತೆ ಏನು, ಗುಲ್ಬರ್ಗ ಕಡೆ ಇದನ್ನು ವಾಣಿಜ್ಯ ಬೆಳೆಯಾಗಿ ಬೆಳೀತಾರೆ ಅಂದರೆ ನಮ್ಮಲ್ಲಿ ಯಾಕೆ ಬೆಳೆಯೋಕ್ಕಾಗ್ತಿಲ್ಲ, ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ತಾವು ನಿಮ್ಮ ಅನುಭವಗಳ ಸಮೇತ ತೊಗರಿ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚ್ಕೋಬೇಕು ಡಾಕ್ಟ್ರೆ. ಖಂಡಿತ ಕೇಶವಮೂರ್ತಿಗಳೇ. ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ತೊಗರಿಯನ್ನು ಅತಿ ಮುಖ್ಯವಾದ ಒಂದು ದ್ವಿದಳ ಬೆಳೆ ಅಂತ ಗುರುತಿಸ್ತೇವೆ. ವಿಶೇಷವಾಗಿ ಇಡೀ ದೇಶದಲ್ಲೇ ಅತಿ ಹೆಚ್ಚು ಬೆಳೆಯುತ್ತಿರುವ ಒಂದು ನಮ್ಮ ಉತ್ತರ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆ ಅಂತ ಏನು ಹೇಳ್ತೀವಿ, ಅದನ್ನು ಡಾಲ್ ಬೌಲ್ ಆಫ್ ಕರ್ನಾಟಕ ಅಂತ ಹೇಳ್ತೀವಿ. ಅಂದರೆ ಹೆಚ್ಚು ಬೆಳೀತಾ ಇರೋ ಒಂದು ಸುಮಾರು 5 ಲಕ್ಷ ಹೆಕ್ಟೇರ್ ಒಂದೇ ಜಿಲ್ಲೆಯಲ್ಲಿ, 1 ಎಕರೆ ಒಂದೇ ಜಿಲ್ಲೆಯಲ್ಲಿ ಬೆಳೆಯುವಂಥ ಒಂದು ಪ್ರದೇಶ ಇದೆ. ಆ ದೃಷ್ಟಿಯಿಂದ ಇದನ್ನು ನಾವು ಹೆಚ್ಚು ಪ್ರಾಮುಖ್ಯತೆ ಪಡೆದುಕೊಂಡಿದೆ. ನೀವು ಕೇಳಿದ ಹಾಗೆ ಇವತ್ತು ನಾವು ತೊಗರಿಯನ್ನು 3 ಉಪಯೋಗಗಳಿಗೆ ಬೆಳಿತೀವಿ. ಒಂದು, ಬೇಳೆ ಮಾಡಿ ನಾವು ಉಪಯೋಗಿಸುವಂಥದ್ದು. ಎರಡನೇದು, ಹಸಿ ಕಾಯಿಗಾಗಿ ಉಪಯೋಗಿಸುವಂಥದ್ದು. ಉತ್ತರ ಭಾರತದ ಕೆಲವು ಕಡೆ ಇದನ್ನು ಮೇವಿಗಾಗಿಯೂ ಕೂಡ ಬೆಳೀತಾರೆ. ಕೆಲವು ತಳಿಗಳಿದ್ದಾವೆ, ದೀರ್ಘಾವಧಿ ತಳಿಗಳು, ಅದನ್ನು ಮೇವಿಗಾಗಿಯೂ ಕೂಡ ಉಪಯೋಗಿಸ್ತಾರೆ. ಹಾಗಾಗಿ 3 ಉಪಯೋಗಗಳನ್ನು ನಾವು ಇದರಲ್ಲಿ ಕಾಣ್ತೇವೆ. ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಮುಖ್ಯವಾಗಿ ಇದನ್ನು ಬೇಳೆ ಮಾಡೋದಕ್ಕೋಸ್ಕರನೇ ಬೆಳೀತಾರೆ 100ಕ್ಕೆ 100 ಭಾಗ. ಆದರೆ ದಕ್ಷಿಣ ಕರ್ನಾಟಕದಲ್ಲಿ ನಾವು ಬೆಳೆಯೋದು 2 ಉಪಯೋಗಗಳನ್ನು ನಾವು ಕಾಣ್ತೇವೆ. ಅಂದರೆ ಒಂದು, ಬೇಳೆಯಾಗಿ ಉಪಯೋಗಿಸೋ ಸಂಖ್ಯೆ ಕಡಿಮೆ ಇದೆ, ಆದರೆ ಹಸಿ ಕಾಯಿಯಾಗಿ ಉಪಯೋಗಿಸುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಾಣ್ತೇವೆ. ನಮ್ಮ ಮಾಗಡಿ ಭಾಗದಲ್ಲಿರ್ಬೋದು, ಅಥವಾ ರಾಮನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ಸುಮಾರು ಈ ಒಂದು ದಕ್ಷಿಣ ಕರ್ನಾಟಕದ 10-12 ಜಿಲ್ಲೆಗಳಲ್ಲಿ ನಾವು ಇದನ್ನು ಹೆಚ್ಚಾಗಿ ಅಕ್ಕಡಿ ಬೆಳೆಯಾಗಿ ಬೆಳೆದು ತಾವು ಉಪಯೋಗಿಸ್ಕೊಳ್ತಾ ಇರುವಂಥ ಒಂದು ಇದನ್ನು ಸನ್ನಿವೇಶ ಕಾಣ್ತೇವೆ. ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಇದು ಅತಿ ಹೆಚ್ಚು ಪ್ರೋಟೀನ್ ಅಂಶ ಇರುವಂಥ ಒಂದು ದ್ವಿದಳ ಬೆಳೆ ಆಗಿರೋದ್ರಿಂದ ನಮ್ಮ ಒಂದು ಪೌಷ್ಟಿಕತೆ ವೃದ್ಧಿಸುವ ದೃಷ್ಟಿಯಿಂದಲೂ ಕೂಡ ನಾವು ಇವತ್ತು ಬೇಳೆಕಾಳುಗಳನ್ನು ನಮ್ಮ ಆಹಾರದ ಅವಿಭಾಜ್ಯ ಅಂಗಗಳಾಗಿ ಉಪಯೋಗಿಸ್ಕೊಳ್ಳೋಂಥ ಒಂದು ಅವಕಾಶ ಮತ್ತು ಉದ್ದೇಶ ಕೂಡ ನಮ್ಮ ಜನಗಳಿಗೆ ಬೇಕಾಗ್ತದೆ. ಅದರಲ್ಲಿ ಹೆಚ್ಚಾಗಿ ನಾವು ಉಪಯೋಗಿಸ್ತಾ ಇರುವಂಥ, ಈಗ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇರುವಂಥ ಏಕದಳ ಗುಂಪಿನ ಬೆಳೆಗಳು ಆದ ಭತ್ತ, ರಾಗಿ, ಮುಸ್ಕಿನ ಜೋಳ, ಈ ಎಲ್ಲ ಬೆಳೆಗಳು ನಮ್ಮ ಭಾಗದಲ್ಲಿ ಬೆಳೆಯುತ್ತಿದ್ದರೂ ಈ ಒಂದು ದ್ವಿದಳ ಬೆಳೆಗಳನ್ನು ಕೂಡ ನಾವು ನಮ್ಮ ಕಾಲಾಂತರಗಳಿಂದ ಬೆಳೀತಾ ಇದ್ದೀವಿ. ಯಾಕಪ್ಪ ಅಂದರೆ ಈ ಒಂದು ಬೆಳೆ ಪದ್ಧತಿಯಲ್ಲಿ ದ್ವಿದಳ ಬೆಳೆಗಳು ಕೂಡ ಒಂದು ಅವಿಭಾಜ್ಯ ಅಂಗವಾಗಿದ್ದಾವೆ. ಇದಕ್ಕೆ ಮೂಲ ಕಾರಣ ಇಷ್ಟೇ. ದ್ವಿದಳ ಬೆಳೆಗಳಿಗೆ ಒಂದು ವಿಶೇಷವಾದ ಗುಣವನ್ನು ಹೊಂದಿದ್ದಾವೆ. ಅವು ವಾತಾವರಣದಲ್ಲಿರುವ ಸಾರಜನಕವನ್ನು ಬೇರಿನ ಒಂದು ಗಂಟಿನಲ್ಲಿ ಹಿಡಿದು ಕೊಟ್ಟುವಂಥ ಒಂದು ಗುಣ ಇರೋದರಿಂದ ಸುಸ್ಥಿರ ಕೃಷಿಗೆ ಇದು ಭಾಳ ಅವಶ್ಯಕವಾಗಿರ್ತದೆ. ಹಾಗಾಗಿ ನಾವು ಅಳವಡಿಸಿಕೊಂಡ ಬೆಳೆ ಪದ್ಧತಿಗಳು ಏಕದಳ ಮತ್ತು ದ್ವಿದಳ ವಿವಿಧ ಬೆಳೆ ಪದ್ಧತಿಗಳಲ್ಲಿ ನಾವು ಇದನ್ನು ಎಲ್ಲ ದ್ವಿದಳ ಬೆಳೆಗಳನ್ನು ಕಾಣ್ತೇವೆ. ಅದರಲ್ಲೂ ಮುಖ್ಯವಾಗಿ ತೊಗರಿಯನ್ನು ಬಹುಮುಖ್ಯವಾದ ಏಕ ಬೆಳೆಯಾಗಿಯೂ ಬೆಳೆಯುವಂಥ ಮತ್ತು ಅಕ್ಕಡಿ ಬೆಳೆಯಾಗಿ ಬೆಳೆಯುವಂಥದ್ದನ್ನು ಸನ್ನಿವೇಶಗಳನ್ನು ನಮ್ಮ ಭಾಗದಲ್ಲಿ ನಾವು ನೋಡ್ತೇವೆ. ಆ ದೃಷ್ಟಿನಲ್ಲಿ ನನಗೆ ಮೊದಲನೇಗೆ ಈಗ ಯಾವ ತಳಿಗಳಿದ್ದಾವೆ, ತಳಿಗಳಿಗೆ ಯಾವ ಸೂಕ್ತತೆ ಇದೆ, ಮತ್ತು ಅಕ್ಕಡಿ ಬೆಳೆಯಾಗಿ ಬೇಕಾದದ್ದು ಯಾವುದಕ್ಕಿದೆ, ಮತ್ತು ಬೇಳೆ ಮಾಡಿಕೊಳ್ಳೋಕ್ಕೆ ಬೇರೆ ತಳಿಗಳಿದ್ದಾವೆ, ಕಾಯಿಗಾಗಿ ಬೆಳೆಯುವಂಥ ತಳಿಗಳಿದ್ದಾವೆ. ಒಂದೊಂದಾಗಿ ನಾನು ವಿವರಿಸ್ತೇನೆ. ಮೊದಲನೇದಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿರುವಂಥ ಸುಮಾರು 5 ತಳಿಗಳು ನಾವು ಇಲ್ಲಿಯ ತನಕ ಬಿಡುಗಡೆ ಮಾಡಿದ್ದೀವಿ ಹೊಸ ತಳಿಗಳಲ್ಲಿ. ಅದೇ ರೀತಿ ನಮ್ಮ ಹಳೆಯ ತಳಿಗಳಲ್ಲಾದ 2 ತಳಿಗಳು ಹೈದರಾಬಾದ್ 3C ಮತ್ತು TTB 7 ಅಂತ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ವಿ. ಅವೆರಡು ತಳಿಗಳಲ್ಲಿ ಹೈದರಾಬಾದ್ 3C ಕಾಯಿಗಾಗಿ ಹೆಚ್ಚಾಗಿ ಬೆಳೀತಿದ್ದಂಥ ನಮ್ಮ ಮಾಗಡಿ ಪ್ರದೇಶದಲ್ಲಿ ಬೆಳೀತಾ ಇದ್ದಂಥ ತಳಿ. ಅದೇ TTB 7 ಈ ಒಂದು ಕಾಳಿಗೋಸ್ಕರ ಬೆಳೀತಿದ್ದಂಥ ಬಿಳಿ ಕಾಳಿನ ಒಂದು ತಳಿ. ಆದರೆ ಇತ್ತೀಚೆಗೆ ಅದೇನಾಗಿದೆ, ಇವೆರಡಕ್ಕೂ ಈ ಒಂದು ಸೆಟೆ ರೋಗ, ನಾವೇನು ವಿಲ್ಟ್ ಅಂತ ಹೇಳ್ತೀವಿ, ಆ ಒಂದು ರೋಗ ಇದು ಹೆಚ್ಚು ಬಾಧೆಗೊಂಡು ಇವತ್ತು ಆ ತಳಿ ವಿನಾಶವಾಗಿದೆ. ಹಾಗಾಗಿ ನಮ್ಮ ಬಿಡುಗಡೆ ಮಾಡಿದಂಥ ತಳಿಗಳಿಗೆ ಈ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕ್ರೋಢೀಕರಿಸಿ, ಈ ಬಂಜೆ ರೋಗ ಇರ್ಬೋದು, ಈ ಸೆಟೆ ರೋಗ ಇರ್ಬೋದು, ಎರಡಕ್ಕೂ ಕೂಡ ನಾವು ಅದನ್ನು ಕ್ರೋಢೀಕರಿಸಿ ಬಿಡುಗಡೆ ಮಾಡಿರೋದ್ರಿಂದ ಈ ತಳಿಗಳು ಇತ್ತೀಚೆಗೆ ಹೆಚ್ಚು ಪ್ರಾಮುಖ್ಯತೆ. ಅವುಗಳು ಯಾವಪ್ಪ ಮುಖ್ಯವಾಗಿ ಅಂದರೆ BRG1. ಈ ಒಂದು BRG1 ಮೊದಲನೇಗೆ ನಾವು ಬೆಂಗಳೂರು ರೆಡ್ ಗ್ರಾಮ್ ಅಂತ BRG1 ತಳಿಯನ್ನು ಬಿಡುಗಡೆ ಮಾಡಿದ್ವಿ. ಇದು ವಿಶೇಷ ಏನಂದರೆ ಇದು ದಪ್ಪ ಕಾಳಿನ
ಕಾಳಿನ ಮೇಲೆ ಚುಕ್ಕೆಯಾದ ಕಂದು ಚುಕ್ಕೆಗಳಿರ್ತದೆ, ಇದನ್ನು ಸಲೀಸಾಗಿ ಗುರುತಿಸ್ಬೋದು. ಮತ್ತು ಕಾಳು ಗಾತ್ರದಲ್ಲಿ ದಪ್ಪವಾಗಿರ್ತದೆ. ಅದೇ ರೀತಿ ಕಾಯಿನ ಗಾತ್ರನೂ ಕೂಡ ಇದು ದಪ್ಪವಾಗಿರ್ತದೆ. ಕಾಯಿನ ಸುಲಿದು ಬಿಡಿಸಿ ನಾವು ಹಸಿ ಕಾಳನ್ನು ತಿನ್ನೋದಕ್ಕೂ ಕೂಡ ಇದು ರುಚಿಯಾಗಿರುವಂಥ ಒಂದು ಗುಣ ಹೊಂದಿರೋದ್ರಿಂದ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಇದು ಮಾರಾಟದಲ್ಲೂ ಕೂಡ ಅದು ಒಂದು ಉತ್ತಮ ಬೆಲೆಯಲ್ಲಿ ಹೋಗ್ತಾ ಇದೆ. ಹೆಚ್ಚಿನ ಭಾಗ ರೈತರು ಇದನ್ನು ಬೆಳೆದರು. ಕಳೆದ 5-6 ವರ್ಷಗಳ ತನಕ ಈ ಒಂದು ತಳಿಯನ್ನು ಬೆಳೆದರು. ಅದು ಇತ್ತೀಚೆಗೆ ಈ ಒಂದು ತಳಿಯೂ ಕೂಡ ಈ ಒಂದು ಸೊರಗು ರೋಗಕ್ಕೆ ಬಾಧೆ ಆಗುವಂಥ ಮತ್ತು ಫೈಟಾಪ್ತರ ರೋಗ ಅಂತ ಎರಡೂ ಬರ್ತದೆ. ಇದರಲ್ಲಿ ಕಾಂಡ ಕೊಳೆಯ ರೋಗ, ಈ ಎರಡೂ ರೋಗಕ್ಕೂ ತುತ್ತಾಗುವಂಥ ಒಂದು ಸನ್ನಿವೇಶ ಬಂದಿದ್ದರಿಂದ ರೈತರು ಈ ತಳಿಯನ್ನು ಇವತ್ತು ಬೆಳೆಯೋದಕ್ಕೆ ಹಿಂಜರಿತಿದ್ದಾರೆ. ಆದರೆ ಈ ಒಂದು ಕಾಳಿನ ಗುಣ ಮತ್ತು ಹಸಿ ಕಾಳಿನ ಗುಣಧರ್ಮಗಳು ತುಂಬ ವಿಶೇಷವಾಗಿ ಇದರಲ್ಲಿ ಇರುವುದರಿಂದ ಅದನ್ನು ನಾವು ಇವತ್ತು ತಳಿ ಅಭಿವೃದ್ಧಿ ಮಾಡಿ ಈ ರೋಗ ನಿರೋಧಕತೆಯನ್ನು ಅಳವಡಿಸಿ ಈ ಒಂದು ಮುಂದುವರಿದ ಹಂತದಲ್ಲಿ ನಾವು ಅದನ್ನು ಮೌಲ್ಯೀಕರಣ ಮಾಡ್ತಾ ಇದ್ದೀವಿ. ಅದೇ ರೀತಿಯ ಒಂದು ಗುಣಗಳನ್ನು ಕಾಯಿ ಗುಣದಲ್ಲಿ ಇರುವಂಥದ್ದನ್ನು ಬಿಡುಗಡೆಗೆ ನಾವು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರಯತ್ನ ನಡೀತಾ ಇದೆ. ಅದರ ನಂತರ ನಾವು BRG2 ಅಂತ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ವಿ. ಈ ಒಂದು BRG2 ತಳಿ ಬಿಳಿ ಕಾಳಿನ ತಳಿ ಇರ್ತದೆ. ಇದು ಬೇಳೆ ಮಾಡೋದಕ್ಕೆ ತುಂಬ ಸೂಕ್ತವಾದಂಥ ತಳಿ ಆಗ್ತದೆ. ಅಥವಾ ಎರಡೂ ರೀತಿಯಲ್ಲಿ ಹೇಳ್ತಾರೆ, ಕಾಯಿಗಾದರೂ ಉಪಯೋಗಿಸ್ಬೋದು ಮತ್ತು ಬೇಳೆ ಮಾಡೋದಕ್ಕಾದರೂ ಉಪಯೋಗಿಸ್ಬೋದು ಅನ್ನೋದು ರೀತಿಯಲ್ಲಿ. ಈ ಎರಡೂ ಉಪಯೋಗಗಳಿರೋದ್ರಿಂದ ದ್ವಿಉಪಯೋಗಿ ತಳಿ ಅಂತ ನಾವು ಇದನ್ನು ಕರಿಬೋದು. ಸೊ ಇದು ಇಳುವರಿಯಲ್ಲೂ ಕೂಡ ಉತ್ತಮ ಇಳುವರಿ, ಏನು ಸುಮಾರು ಎಕರೆಗೆ ಕಾಳನ್ನು ಆದರೆ 5-6 ಕ್ವಿಂಟಾಲ್ನಷ್ಟು ಇಳುವರಿಯನ್ನು ನಾವು ಇದರಲ್ಲಿ ಪಡ್ಕೊಳ್ಬೋದು. ಆದರೆ ಇದೊಂದು ವಿಶೇಷ, ಇದರಲ್ಲೂ ಕೂಡ ಈ ಸೊರಗು ರೋಗದ ಬಾಧೆ ಜಾಸ್ತಿಯಾಗಿ ಈ ಒಂದು ತಳಿಯನ್ನು ಕೂಡ ಇವತ್ತು ಈ ನಮ್ಮ ರೈತರು ಬೆಳೆಯೋದಕ್ಕೆ ಹಿಂಜರಿತಾ ಇದ್ದಾರೆ. ಆದರೆ ಇವೆರಡೂ ತಳಿಗಳು ನಾನು ಏನು ಹೇಳಿದೆ, BRG1, BRG2 ಅತಿ ಹೆಚ್ಚು ಇಳುವರಿ ಕೊಡುವಂಥ ತಳಿಗಳು. ಕಾಯಿನ ಇಳುವರಿ ಅದು ಸುಮಾರು 3-4 ಟನ್ ಅಂದರೆ ಒಂದು ಎಕರೆಗೆ 30-40 ಕ್ವಿಂಟಾಲಷ್ಟು ಕಾಯಿ ನಾವು ಪಡೆಯಬೋದಿತ್ತು ಕಾಯಿಗಾಗಿ. ಆದರೆ ಕಾಳುಗೋಸ್ಕರ ಆದರೂ ಕೂಡ ಇದನ್ನು 5-6 ಕ್ವಿಂಟಾಲ್ ಒಂದು ಕಾಳು ಬರುವಂಥ ಸನ್ನಿವೇಶ ನಾವು ಇವೆರಡು ತಳಿಗಳಲ್ಲಿ ಕಾಣ್ತಾ ಇದ್ವಿ. ಸೊ ಇವೆರಡೂ ನ್ಯೂನತೆಗಳನ್ನು ಸರಿಪಡಿಸೋದಕ್ಕೆ ಒಂದು ಸೊರಗು ರೋಗ ಮತ್ತು ಬಂಜ ರೋಗವನ್ನು ನಾವು ಮುಂದಿನ ತಳಿ ನಾವೇನು BRG3 ಅಂತ ಬಿಡುಗಡೆ ಮಾಡಿದ್ವಿ. ಈ ಒಂದು ತಳಿಗೆ ಎರಡೂ ರೋಗಗಳಿಗೆ ನಿರೋಧಕತೆಯನ್ನು ಹೊಂದಿರುವಂಥ ಗುಣ ಹೊಂದಿದೆ. ಸೊ ಮತ್ತು ಈ ಕಾಳಿನ ಗುಣದಲ್ಲಿ ಕೂಡ ಎರಡೂ ತಳಿಗಳ ಒಂದು ಗುಣಧರ್ಮವನ್ನು ಈ ಕಾಳಿನಲ್ಲಿ ಪಡೆದುಕೊಂಡಿದೆ. ಏನಪ್ಪ ಅಂದರೆ ಕಾಳಿನ ಗಾತ್ರದಲ್ಲಿ ಸ್ವಲ್ಪ ಮಧ್ಯಮ ಗಾತ್ರದ ಒಂದು ತಳಿ ಆಗಿರ್ತದೆ. ಹಸಿ ಕಾಯಿಗೆ ಉಪಯೋಗಿಸುವುದಕ್ಕೂ ಕೂಡ ಸೂಕ್ತವಾಗಿದೆ. ಮತ್ತು ಒಣಗಿಸಿದಾಗ ಇದೊಂದು ಮಧ್ಯಮ ಗಾತ್ರದ ಬೀಜದ ಹೊಂದಿರೋದ್ರಿಂದ ಬೇಳೆ ಮಾಡೋದಕ್ಕೂ ಕೂಡ ಇದು ಅನುಕೂಲ ಇದೆ. BRG1 ಬೇಳೆ ಮಾಡೋದಿದ್ರೆ ಅದು ದಪ್ಪ ಬೇಳೆ ಕಾಳು ಬರ್ತದೆ. ಹಾಗಾಗಿ ಅದು ಮಾರುಕಟ್ಟೆಯಲ್ಲಿ ಅಷ್ಟು ಇಷ್ಟಪಡೋದಿಲ್ಲ. ಆದರೆ BRG2 ಮತ್ತು BRG3 ಸಣ್ಣ ಗಾತ್ರದ ಕಾಳಾಗಿರೋದ್ರಿಂದ ಅವು ಒಣಕಾಳು, ಅವುಗಳಿಂದ ಬೇಳೆ ಮಾಡಿದ್ರೂ ಉತ್ತಮವಾದ ಒಂದು ಬೆಳೆನ ಪಡ್ಕೊಳ್ಬೋದು. ಇವೆರಡರ ಜೊತೆಗೆ ನಾನು ಹೇಳ್ದಂಗೆ ಪ್ರಮುಖ ಆ ಎರಡು ರೋಗಗಳು, ಸೊರಗು ರೋಗ ಮತ್ತು ಬಂಜ ರೋಗಕ್ಕೆ BRG3 ತಳಿ ಇದು ನಿರೋಧಕತೆಯನ್ನು ಹೊಂದಿರೋದ್ರಿಂದ ಇನ್ನು ರೈತರು ಈಗ ಹೆಚ್ಚಿನ ಭಾಗ ರೈತರು ಆ ಎರಡು ತಳಿಗಳ ಬದಲಾಗಿ ಇವತ್ತು BRG3 ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಎಲ್ಲಿ ರೋಗ ತುತ್ತಾಗುವಂಥ ಪ್ರದೇಶಗಳು ಜಾಸ್ತಿ ತುತ್ತಾಗುವಂಥ ಪ್ರದೇಶಗಳಲ್ಲಿ ಬೆಳೀತಿದ್ದಾರೆ. ಇದಲ್ಲದೆ ಇನ್ನು ಮುಂದಿನ ಭಾಗದಲ್ಲಿ ನಾವು ಇನ್ನೂ 2 ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ವಿ. ಅದರಲ್ಲಿ ಈ BRG4 ಅಂತ. ಇದರ ವಿಶೇಷ ಏನಂದರೆ ಇದು ನಾವು ಮಳೆಯಾಶ್ರಿತದಲ್ಲಿ ಬೆಳೆಯೋದು, ಇದು ಬೇಗ ಬೆಳೆಯುವಂಥದ್ದು. ಸುಮಾರು 140-150 ದಿವಸ ಇದು ಒಟ್ಟಾರೆ ಅವಧಿಯಲ್ಲಿ ಬರ್ತುವಂಥದ್ದು ಕಾಳು. ಇದು ಸಣ್ಣ ಗಾತ್ರದ ಕಾಳು, ಕೆಂಪು ಕಾಳಾಗಿರೋದ್ರಿಂದ ಬೇಳೆಗೋಸ್ಕರನೇ ಇದನ್ನು ವಿಶೇಷವಾಗಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆಯೋದಕ್ಕೆ ಉಂಡೆ ಬೆಳೆಯಾಗಿ ಆದರೂ ಅಥವಾ ಅಕ್ಕಡಿ ಬೆಳೆಯಾಗಿ ಆದರೂ ಎರಡರೂ ಕೂಡ ಇದಕ್ಕೆ ಉಪಯೋಗವಿದೆ. ಮಧ್ಯಮ ಬೆಳವಣಿಗೆ ಇರೋದರಿಂದ ಅಂತರ ಬೆಳೆಯಾಗಿ ಬೆಳೆಯುವಂಥ ಒಂದು ಅವಕಾಶ ಈ ಒಂದು ತಳಿನಲ್ಲಿ ನಾವು ಕಾಣ್ಬೋದು. ಅಂತರ ಬೆಳೆಗಾಗಿ ಕೂಡ ಸೂಕ್ತತೆ ಆಗಿರೋದ್ರಿಂದ ಈ ಒಂದು BRG4 ತಳಿಯನ್ನು ನಾವು BRG4 ತಳಿಯನ್ನು ಬಿಡುಗಡೆ ಮಾಡಿ, ಅದು ಹೆಚ್ಚಿನ ಭಾಗ ನಾವು ಏನು ಮಾಡ್ತಾ ಇದ್ದೀವಿ ಅದಕ್ಕೆ ಅಂದರೆ ಅದು ಕಾಯಿ ಬಿಡುವಂಥ ಗುಣ ಹೇಗಿದೆ ಅಂದರೆ ಪ್ರತಿ ಕಾಂಡದಲ್ಲಿಯೂ ಪ್ರತಿ ರೆಕ್ಕೆನಲ್ಲೂ ಕಾಯಿ ಇರ್ತದೆ. ಇದು ವಿಶೇಷವಾಗಿ ನಾವು ಉತ್ತರ ಕರ್ನಾಟಕದಲ್ಲಿ ಬೆಳೆಯುವಂಥ ತಳಿಗಳ ವಿಶೇಷತೆ ಅವು. ನಮ್ಮಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಬೆಳೆಯುವಂಥ BRG1 ಇರ್ಬೋದು, BRG2 ಕಾಂಡದ ತುದಿಯ ರಂಬೆಯ ತುದಿನಲ್ಲಿ ಕಾಯಿ ಬಿಡ್ತದೆ. ಆದರೆ ಇದು ಕಾಂಡದ ಪೂರ್ಣ ಪ್ರಮಾಣದ ಕಾಂಡದಲ್ಲಿ ಪ್ರತಿ ಎಲೆ ಆಲ್ಟರ್ನೇಟ್ ಎಲೆ ಏನು ಪ್ರತಿ ಗಿಣ್ಣಿನಲ್ಲೂ ಕಾಯಿ ಇರ್ತದೆ. ಅಂದರೆ ಇದು ಗಿಡದ ತುಂಬ ಕಾಯಿ ಕಾಣ್ತದೆ. ಆ ದೃಷ್ಟಿನಲ್ಲಿ ಈ ಒಂದು ಗುಣ ಇರೋದರಿಂದ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಬೇಳೆ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳೋದು ಇದು ಒಳ್ಳೆಯದು. ಬೇಗ ಬರುವಂಥ ಒಂದು ಅವಕಾಶ ಇರೋದ್ರಿಂದ ಮಳೆಯಾಶ್ರಿತಕ್ಕೆ ಕಡಿಮೆ ಮಳೆ ನೀರು ಬೀಳುವಂಥ ಪ್ರದೇಶಗಳಿಗೆ ನಾವು ಇದನ್ನು BRG4 ಬೆಳ್ಕೊಬೋದು. ಇನ್ನು ಮುಂದೆ ಈ ಎಲ್ಲ ಒಂದಲ್ಲ ಒಂದು ನ್ಯೂನತೆಗಳು ಇರುವುದನ್ನೆಲ್ಲವನ್ನು ಸರಿದೂಗಿಸಿ ಉತ್ತಮವಾದ ಒಂದು BRG5 ತಳಿಯನ್ನು ನಾವು ಇವತ್ತು ಬಿಡುಗಡೆ ಮಾಡಿದ್ವಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಿಂದ. ಇದರ ವಿಶೇಷ
ನಿಮಗೆ ಒಂದೊಂದಾಗಿ ತಿಳಿಸ್ಬೋದಂದರೆ ಕಾಳಿನ ಗುಣಧರ್ಮ ಬಂದರೆ ಇದು ಬೇಳೆ ಮಾಡೋದಕ್ಕೆ ಅತೃಷ್ಟ. ನಾವೇನು ಅತೃಷ್ಟ ಈಗ ಮಾರುಕಟ್ಟೆಯಲ್ಲಿ ಕಾಣ್ತಿರುವಂಥ ಶಿವಲಿಂಗ ಬೇಳೆ ಅಥವಾ ಈ ರೀತಿ ಏನು ನಾವು ಬೇರೆ ಬೇರೆ ಬ್ರ್ಯಾಂಡಿನ ಬೇಳೆ ಹೇಳ್ತೀವಿ, ಆ ರೀತಿ ಉತ್ತಮ ಗುಣಮಟ್ಟದ ಬೇಳೆಯನ್ನು ಪಡೆಯುವಂಥ ಒಂದು ಗುಣ ಈ ಒಂದು BRG 5 ತಳಿಗಿದೆ. ಕಂದು ಬಣ್ಣದ ಕಾಳು, ಇದು ಕೂಡ ಮಾರುಕಟ್ಟೆಯಲ್ಲಿ ಬಿಳಿ ಬಣ್ಣದ ಕಾಳಿಗಿಂತ ಕಂದು ಬಣ್ಣದ ಕಾಳುಗಳಿಗೆ ಹೆಚ್ಚು ಬೇಡಿಕೆ ಇದೆ. 2 ಮತ್ತು ಬೇಳೆ ಮಾಡಿದ ನಂತರ ಬೇಳೆ ಆಗುವಿಕೆ ಗುಣಧರ್ಮ ಇದು ಉತ್ಕೃಷ್ಟವಾಗಿದೆ. ಅಂದರೆ ಉತ್ತಮ ಬೇಳೆ ಒಡೆಯೋದಿಲ್ಲ, ಮಿಲ್ಲನ್ನು ಮಾಡಬೇಕಾದ್ರೆ ನಾವು ಅದನ್ನು ಬೇಳೆ ಒಡೆಯೋದಿಲ್ಲ. ಸುಮಾರು ಉತ್ತಮವಾದ ಗುಣಮಟ್ಟದ ಬೇಳೆಯ ರಿಕವರಿಯನ್ನು ನಾವೇನು ಹೇಳ್ತೀವಿ ಅದು ತುಂಬ ಚೆನ್ನಾಗಿದೆ ಇದಕ್ಕೆ. ಸೊ ಈ 3 ಅಂಶಗಳು ಜೊತೆಗೆ ಈ ಒಂದು ಸೊರಗು ರೋಗ ಮತ್ತು ಬಂಜ ರೋಗವನ್ನು ತಡ್ಕೊಳ್ಳುವಂಥ ಗುಣ ಇದೆ. ಅಂದರೆ ಈ ಒಂದು ತಳಿಯಲ್ಲಿ BRG 5 ತಳಿಯಲ್ಲಿ ಈ 5 ಗುಣಗಳನ್ನು ನಾವು ಹಿಂದೆ ಬಿಡುಗಡೆ ಮಾಡಿದಂಥ ಕೆಲವಾರು ನ್ಯೂನತೆಗಳನ್ನು ಸರಿಪಡಿಸಿರುವಂಥ ಎಲ್ಲ ಅಂಶಗಳನ್ನು ನಾವು ಇಲ್ಲಿ ಕಾಣಬಹುದು. ರೋಗಗಳಿಗೆ ನಿರೋಧಕತೆ, ಜೊತೆಗೆ ಕಾಳಿನ ಗುಣಧರ್ಮ, ಉತ್ತಮ ಬೆಳೆ ಆಗುವಿಕೆ, ಇದು ಇವತ್ತು ಮಾರುಕಟ್ಟೆಗೆ ಬೇಕಾಗಿರುವಂಥ ಒಂದು ಉತ್ತಮ ತಳಿಯ ಒಂದು ಎಲ್ಲ ಅಂಶಗಳನ್ನು ನಾವು ಈ ತಳಿಯಲ್ಲಿ ಕಾಣ್ತೇವೆ. ಈ ಎಲ್ಲ ತಳಿಗಳು ನಮ್ಮ ಒಂದು ದಕ್ಷಿಣ ಕರ್ನಾಟಕ ಭಾಗಕ್ಕೆ ಸೂಕ್ತತೆಯನ್ನು ನಾವು ಗಮನಿಸಿ ಅದಕ್ಕೆ ಬಿಡುಗಡೆ ಮಾಡಿದ್ದೇವೆ. ಮೇವಿಗಾಗೂ ಉತ್ತರ ಭಾರತದಲ್ಲಿ ತೊಗರಿ ಬೆಳೀತಾರೆ ಅಂದ್ರಲ್ಲ, ಅಂದರೆ ಆ ತಳಿಗಳೇ ಬೇರೆನಾ? ಆ ತಳಿಗಳೇ ಬೇರೆ. ಅದು ಸುಮಾರು 300 ದಿನಗಳ ಅವಧಿ ಇದೆ. ಅದು ಫೋಟೋ ಸೆನ್ಸಿಟಿವ್ ಅಂತ ಹೇಳ್ತೀವಿ. ತೊಗರಿ ಮೊದಲೇ ಈ ಸೂರ್ಯನ ಒಂದು ಫೋಟೋ ಸೆನ್ಸಿಟಿವ್ ಗುಣಧರ್ಮ ಇದೆ. ಹಾಗಾಗಿ ನಾವು ಯಾವತ್ತು ತೊಗರಿ ಬಿತ್ತರೂ ಜೂನ್ಗೆ ಬಿತ್ತಲಿ ಜುಲೈಗೆ ಬಿತ್ತಲಿ ನಮಗೆ ಕಾಯಿ ಹೂವು ಆಗೋದು ಅಕ್ಟೋಬರ್ ನಂತರನೇ. ಆ ಒಂದು ಫೋಟೋ ಸೆನ್ಸಿಟಿವ್ ಅದು ಅಂಥ ಒಂದು ಫೋಟೋ ಸೆನ್ಸಿಟಿವ್ ಇರುವಂಥ ತಳಿಗಳು ಆ ಉತ್ತರ ಭಾರತದಲ್ಲಿ ಸುಮಾರು 8ರಿಂದ 10 ತಿಂಗಳಂದರೆ 300-350 ದಿವಸಗಳು ತೆಗೆದುಕೊಳ್ಳುವಂಥ ತಳಿಗಳು. ಅದು ಹೆಚ್ಚು ಪೊದೆ ಆಕಾರದಲ್ಲಿ ಬೆಳೆಯುವಂಥವು. ಅವುಗಳು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಬೆಳೆಯೋದಕ್ಕೆ ಅಷ್ಟು ಅದರ ಸೂಕ್ತತೆ ಇಲ್ಲ. ಸೊ ಈಗ ಒಟ್ಟಾರೆಯಾಗಿ ನಾವು ದಕ್ಷಿಣ ಕರ್ನಾಟಕದಲ್ಲಿ ಬೆಳೀತಾ ಇರೋದು ಬೆಳೆಗೋಸ್ಕರ ಮತ್ತು ಹಸಿರು ಕಾಯಿ ಅಥವಾ ಹಸಿರು ಬೀಜಕ್ಕೋಸ್ಕರ ನಾವು ಬೆಳೀತಾ ಇದ್ದೀವಿ. ಬೇರೆ ತಳಿಗಳು ಕೂಡ ಪ್ರಯೋಗ ಹಂತದಲ್ಲಿ ಏನಾದ್ರು ಇದೆಯಾ? ಹೊಸ ತಳಿಗಳೇನಾದ್ರು ಬರೋ ಸಾಧ್ಯತೆ ಇದೆಯಾ? ಈಗಾಗಲೇ ನಮ್ಮ ಹೈದರಾಬಾದ್ನಲ್ಲಿ ಇದ್ದಂಥ ಒಂದು ಅಂತಾರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ ICRISAT ಅದರಿಂದ ಬಿಡುಗಡೆ ಮಾಡಿದಂಥ ಒಂದು ಸಂಕರ್ಣ ತಳಿಗಳು ಅಂದರೆ ಹೈಬ್ರಿಡ್ಗಳು ತೊಗರಿನಲ್ಲಿ ICPH ಅಂತ ಸೀರೀಸ್ನಲ್ಲಿ 3364 ಅಂತ ಒಂದು 3370 ಅಂತ ಒಂದು ಈ ರೀತಿ 2-3 ತಳಿ ಹೈಬ್ರಿಡ್ಗಳನ್ನು ಪ್ರಚಾರ ಮಾಡಿಸಿದ್ರು. ಆದರೆ ಆ ಒಂದು ಹೈಬ್ರಿಡ್ಗಳು ಇಳುವರಿಯಲ್ಲಿ ಗಣನೀಯವಾಗಿ ಹೆಚ್ಚಳ ಕಾಣದೇ ಇದ್ದುದರಿಂದ ಸುಮಾರು 10% ಕಡಿಮೆ ತಳಿಗಳಿಗೆ ಹೋಲಿಸಿದಾಗ ಕಡಿಮೆ ಬಂದಿದ್ದರಿಂದ ಈ ಒಂದು ಭಾಗದಲ್ಲಿ ಹೆಚ್ಚು ಪ್ರಚಲಿತ ಆಗಲಿಲ್ಲ ಅವುಗಳು. ಸೊರಗು ರೋಗ ಮತ್ತು ಬಂಜೆ ರೋಗ ಎರಡಕ್ಕೂ ಇರುವಂಥ ನಿರೋಧಕತೆ ಇರುವಂಥದ್ದು, ಒಂದೇ ಸಾರಿ ಕಟಾವಿಗೆ ಬರುವಂಥದ್ದು, ಈ ಎಲ್ಲ ಅಂಶಗಳನ್ನು ಹೈಬ್ರಿಡ್ಗಳಲ್ಲಿ ಕಾಣ್ತೇವೆ. ಆದರೆ ಇಳುವರಿಯಲ್ಲಿ ಗಣನೀಯವಾಗಿ ಇಲ್ಲದೆ ಇರೋದ್ರಿಂದ ನಾವು ನಮ್ಮ ಭಾಗಗಳಲ್ಲಿ ಈ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಅವು ಹೆಚ್ಚು ಪ್ರಚಲಿತವಾಗಿಲ್ಲ. BRGಯಲ್ಲೇ ಹೊಸ ತಳಿಗಳು, ಹೊಸ ಲೈನ್ಸ್ ಏನಾದ್ರು ಇದೆಯಾ? ಖಂಡಿತ. ಇತ್ತೀಚೆಗೆ ನಾವು ಈ ಒಂದು ಭಾಗದಲ್ಲಿ ಇನ್ನೂ ಅವಧಿಯನ್ನು ಕಡಿಮೆಗೊಳಿಸಿ ಬೇರೆ ಬೇರೆ ಬೆಳೆಗಳ ಅಂತರ ಬೆಳೆಯಾಗಿ ಬೆಳೆಯೋದಕ್ಕೆ ಸೂಕ್ತತೆಯನ್ನು ನೋಡಿ ಈ ಒಂದು ಕಾಂಡದ ರೂಪ ಮತ್ತು ಅದನ್ನು ಗಿಡದ ಎತ್ತರ ಇವು ಎರಡನ್ನು ಗಮನಿಸಿ ಇವತ್ತು ನಾವು ಈ ಒಂದು ಮಧ್ಯಮ ಎತ್ತರಕ್ಕೆ ಬರುವಂಥ ತಳಿಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಮತ್ತು ರೋಗಗಳಿಗೆ ಈ ಒಂದು ನಿರೋಧಕತೆ ಇರುವಂಥದ್ದು ಆ ಫೈಟಾಪ್ತರ ರೋಗ ಅಂತ ಏನು ನಾವು BRG 1 ತಳಿನಲ್ಲಿ ಕಾಣ್ತಾ ಇದ್ವಿ, ಅದಕ್ಕೂ ಕೂಡ ನಿರೋಧಕತೆ ಇರುವಂಥ ಒಂದು ತಳಿಗಳನ್ನು ನಾವು ಇವತ್ತು ತಳಿ ಅಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಡಾಕ್ಟರ್ ಮಹದೇವ್ ಅವರೇ, ಈಗ ಎರಡನೇ ಪ್ರಶ್ನೆ ಬರೋದು ಬಿತ್ತನೆ ಬೀಜದ್ದು. ಹೌದು, ಈಗ ತಳಿಗಳೇನೋ ಸಾಕಷ್ಟಿದ್ದಾವೆ, ಆದರೆ ಬಿತ್ತನೆ ಬೀಜ ಎಲ್ಲಿ ಸಿಗುತ್ತೆ ಅಂತ, ಎಲ್ಲಿ ಸಿಗ್ಬೋದು? ರೈತರಿಗೆ ಮುಖ್ಯವಾಗಿ ಇವತ್ತು ನಾವು ಬಿತ್ತನೆ ಬೀಜಗಳನ್ನು ಎಲ್ಲ ತಳಿಗಳಲ್ಲಿ ಕೆಲವು ಈಗ ನಾವು ಹಸಿ ಕಾಯಿಗೆ ಉಪಯೋಗಿಸಲಿ ಅಥವಾ ಅಂತರ ಬೆಳೆಗೆ ಉಪಯೋಗಿಸಲಿ ಬೀಜಾವರಿ ಅಥವಾ ಬೀಜ ಎಷ್ಟು ಲಭ್ಯತೆ ಎಷ್ಟು ಬೇಕಾಗುತ್ತೆ ಅನ್ನೋದು ಹೇಳ್ಬಿಡ್ತೇನೆ. ಸುಮಾರು ನಾವು ಒಂದು ಹಸಿ ಕಾಯಿಗೆ ಬೆಳೆಯೋದು ಅಥವಾ ನಾವು ಜೂನ್ನಲ್ಲೇ ಬಿತ್ತನೆ ಮಾಡಿದರೆ ನಮಗೆ ಬೀಜಾವರಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. 3ರಿಂದ 5 kg ನಾವು ಹೇಳ್ತೀವಿ, 6 kg ತನಕನೂ. ಯಾವಾಗ 3 kg ಬೇಕಾಗುತ್ತೆ ಅಂತರ ಜಾಸ್ತಿ ಮಾಡಿಕೊಂಡಾಗ, ಈಗ ಮೇ ತಿಂಗಳಲ್ಲಿ ನಾವು ಬಿತ್ತನೆ ಮಾಡಬೇಕಾದ್ರೆ ಕೇವಲ ನಾವು 4 ಅಡಿ ಅಂತರದಲ್ಲೂ ಕೂಡ ಬೆಳೆಯಬಹುದು. 5 ಅಡಿ ಅಥವಾ 4 ಅಡಿ ಹೆಚ್ಚಿನ ಅಂತರ ಕೊಟ್ಟರೆ ಇಳುವರಿ ಕೂಡ ಚೆನ್ನಾಗಿ ಬರ್ತದೆ. ಅದೇ ರೀತಿ ನೀರಾವರಿ ಇರುವಂಥ ವ್ಯವಸ್ಥೆ ಇರೋ ಕಡೆ ಜೋಡಿ ಸಾಲಿನಲ್ಲಿ ಬೆಳೀತಾರೆ. ಅದು ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಇಳುವರಿ ಪಡೋದಕ್ಕೆ ಒಂದು ಕಾರಣ ಇದೆ. ಅಂದರೆ ನೀರಾವರಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀರಿರಬೇಕಾಗತ್ತೆ. ಎಲ್ಲಿ ನೀರು ಲಭ್ಯತೆ ಹೂವಾಗಡುವ ಸಮಯ, ಬಿತ್ತನೆ ಮಾಡಿ ಗಿಡ ನಿಂತ್ಕೊಳ್ಳುವಂಥ ಸಮಯ 2, ಮತ್ತು ಕಾಯಾಗುವ ಸಮಯದಲ್ಲಿ ಇವೆರಡು 3 ಹಂತಗಳೇ ನಾವು ಇದು ಸಂದಿಗ್ಧ ಪರಿಸ್ಥಿತಿಗಳು ಅಂತ ಹೇಳ್ತೀವಿ. ಇದಕ್ಕೆ ನಾವು ನೀರಾವರಿ ವ್ಯವಸ್ಥೆ ಇದ್ದರೆ ನಾವು ಖಂಡಿತ ಹೆಚ್ಚು ಇಳುವರಿ ಪಡ್ಕೊಬೋದು. ಇತ್ತೀಚಿನ ದಿನಗಳಲ್ಲಿ ನಾಟಿ ಪದ್ಧತಿಯಲ್ಲೂ ಕೂಡ ನಾವು ತೊಗರಿಯನ್ನು ಬೆಳೀತಾರೆ. ಯಾವಾಗ ಮುಂಗಾರು ನಮಗೆ ತಡವಾಗಿತ್ತು ಅಂತ ಹೇಳಿದಾಗ ಪಾಲಿಥೀನ್ ಚೀಲಗಳಲ್ಲಿ ನಾವು 4ರಿಂದ 6 ವಾರ ಗಿಡಗಳನ್ನು ಬೆಳೆಸ್ಕೊಂಡು ನಾವು ಮಳೆ ಪ್ರಾರಂಭ ನಂತರ
ಮುಂಗಾರು ಈಗ ತಡವಾಗಿ ಮುಂಗಾರು ಜುಲೈ 15 ನಂತರ ಅಥವಾ ಆಗಸ್ಟ್ ತಿಂಗಳಿನಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ ನಮ್ಮ ಭಾಗದಲ್ಲಿ. ಸಾಮಾನ್ಯವಾಗಿ ಪೂರ್ವ ಮುಂಗಾರು ಮಳೆ ಬಿದ್ದರೆ ಮಧ್ಯದಲ್ಲಿ ಈ ಸ್ವಲ್ಪ ಗ್ಯಾಪ್ ಇರ್ತಾಯಿತ್ತು. ಜೂನ್ ಮತ್ತು ಜುಲೈನಲ್ಲಿ ಯಾವಾಗಲೂ ಆ ಒಂದು ಗ್ಯಾಪ್ ಇರ್ತದೆ. ಆ ಸಂದರ್ಭದಲ್ಲಿ ನಾವು ಇದನ್ನು ಪಾಲಿಥೀನ್ ಚೀಲಗಳಲ್ಲಿ ಬೆಳೆಸ್ಕೊಂಡು ನಾವು ನಂತರ ನಾಟಿ ಮಾಡ್ಕೊಳ್ಳೋದ್ರಿಂದ ಹಲವಾರು ಅನುಕೂಲಗಳಿದ್ದಾವೆ. ಈ ಒಂದು ಮೊದಲ ಹಂತದ ಕಳೆ ನಿಯಂತ್ರಣ ಅನುಕೂಲ ಆಗುತ್ತೆ, ಮತ್ತು ನೀರಿನ ಲಭ್ಯತೆ ತೊಂದರೆ ಆಗದಂತೆ, ಈಗ ಒಂದು ವಾತಾವರಣದ ಶುಷ್ಕತೆ ತೊಂದರೆ ಆಗದಂತೆ ನಾವು ಅದನ್ನು ಮಾಡಬಹುದು. ಮತ್ತು ಖರ್ಚಿನನ್ನು ಕೂಡ ನಾವು ಕಡಿಮೆ, ಮತ್ತು ಇದು ನಾಟಿ ಪದ್ಧತಿಯಿಂದ ಹೆಚ್ಚು ಇಳುವರಿ ಕೂಡ ಪಡೆಯಬಹುದು. ಇಲ್ಲ, ಬಿತ್ತನೆ ಬೀಜ ಎಲ್ಲಿ ಸಿಗುತ್ತೆ ಸರ್? ಬಿತ್ತನೆ ಬೀಜದ ಬಗ್ಗೆ ಬಂದಾಗ ನಾವು ಎಲ್ಲ ಬಿತ್ತನೆ ಬೀಜಗಳು ನಾವು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ನಾವು ಇದನ್ನು ಮಾರಾಟ ಮಾಡ್ತಿದ್ದೇವೆ. ಈ ಎಲ್ಲ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಘಟಕದಲ್ಲಿ ಅಧಿಕೃತವಾಗಿ ಇದು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿಯೂ ಕೂಡ ಇವು ಲಭ್ಯತೆ ಇದೆ. ಓಕೆ, ವಿ.ಸಿ. ಫಾರ್ಮ್ನಲ್ಲೂ ಕೂಡ ಇದರ ಲಭ್ಯತೆ ಇದೆ. ಯಾವ್ಯಾವ ತಳಿ ಸಿಗ್ಬೋದು? ಈಗ ನಮ್ಮಲ್ಲಿ ಮುಖ್ಯವಾಗಿ BRG 1 ಮತ್ತು 2 ತಳಿಗಳನ್ನು ನಮ್ಮ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿದ್ವಿ. ಯಾಕಂದರೆ ಅವೆರಡು ರೋಗಕ್ಕೆ ತುತ್ತಾಗುವಂಥ ಗುಣ ಇರೋದ್ರಿಂದ. ಈಗ BRG 3, 4 ಮತ್ತು BRG 5, ಅದರಲ್ಲಿ BRG 5 ಈಗ ಎಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಬೀಜವನ್ನು ನಾವು ಕೊಡ್ತಾ ಇದ್ದೀವಿ ರೈತರಿಗೆ. ಏನು ಧಾರಣೆ ಇರ್ಬೋದು? ಅದು ಸುಮಾರು 180 ರೂಪಾಯಿ ಒಂದು ಕೆಜಿಗಿದೆ. ಓಕೆ, 180 ರೂಪಾಯಿ. ಈಗ 1 ಎಕರೆಗೆ ಬಿತ್ತನೆ ಬೀಜ ಎಷ್ಟು ಬೇಕಾಗ್ಬೋದು? 6 ಕೆಜಿ, 5ರಿಂದ 6 ಕೆಜಿ. ಅಂದರೆ ಏಕ ಬೆಳೆಯಾಗಿ ಬೆಳೆಯೋದಾದ್ರೆ. ಅಕ್ಕಡಿಯಾಗಿ ಬೆಳೆಯೋದಾದ್ರೆ 1ರಿಂದ 3 ಕೆಜಿ ಅಂತ ಹೇಳ್ತೀವಿ. ನಾಟಿ ಮಾಡೋದಾದ್ರೆ ಕೇವಲ 1ರಿಂದ 2 ಕೆಜಿ ಬೀಜ ಸಾಕಾಗ್ತದೆ. ಸಸಿ ಮಾಡ್ಕೊಂಡು ನಾಟಿ ಮಾಡೋದಾದ್ರೆ. ಓಕೆ, ಈಗ ತೊಗರಿಯನ್ನ ಏಕ ಬೆಳೆಯಾಗಿ ಬಿತ್ತನೆ ಮಾಡಬೇಕು ಅಂದರೆ ಎಲ್ಲಿವರೆಗೂ ಅವಕಾಶ ಇದೆ ಬಿತ್ತನೆ ಮಾಡೋಕ್ಕೆ? ಈಗ ನಾವು ಪ್ರಾರಂಭ ಮೇ ತಿಂಗಳ 15 ನಂತರ ಏನು ಮಳೆ ಸ್ಟಾರ್ಟ್ ಆಗುತ್ತೆ ಆವಾಗಿನಿಂದನೂ ಬಿತ್ತನೆ ಮಾಡ್ಬೋದು. ನಮ್ಮ ಮೈಸೂರು ಭಾಗದಲ್ಲಿ ಹೆಚ್ಚಿನ ಭಾಗ ಮೇ ತಿಂಗಳಿನಲ್ಲೇ ಬಿತ್ತನೆ ಮಾಡ್ತಾರೆ. ಅವರು ಹತ್ತಿಯಲ್ಲಿ ಅಂತರ ಬೆಳೆಯಾಗಿ ಬಿತ್ತನೆ ಮಾಡೋ ಒಂದು ಪದ್ಧತಿ ಇದೆ. ಅಲ್ಲಿ ಜಾಸ್ತಿ ಬೆಳೀತಾರೆ, ಮೇ ತಿಂಗಳಿನಲ್ಲಿ ಹಾಕ್ತಾರೆ. ಅದನ್ನು ಬಿತ್ತಿದ ನಂತರ ಜೂನ್ ಜುಲೈ ತಿಂಗಳು ಇದು ಸೂಕ್ತವಾದ ಕಾಲ. ಜುಲೈ ನಂತರನೂ ಕೂಡ ಆಗಸ್ಟ್ 15 ತನಕನೂ ನಾವು ಬಿತ್ತನೆ ಮಾಡುವಂಥ, ನಾನು ಮೊದಲಾಗಲೇ ಹೇಳಿದಾಗೆ BRG 4 ತಳಿಯನ್ನು ಆಗಸ್ಟ್ 15 ತನಕನೂ ಬಿತ್ತನೆ ಮಾಡೋದು. ಅದು ಮಧ್ಯಮಾವಧಿ ತಳಿ ಆಗಿರೋದ್ರಿಂದ 140ರಿಂದ 145 ದಿವಸ ತೆಗೆದುಕೊಳ್ಳೋದ್ರಿಂದ ಅದನ್ನು ಆಗಸ್ಟ್ ಮೊದಲನೇ ವಾರದಲ್ಲೂ ಮೊದಲ ಪಾಕ್ಷಿಕದಲ್ಲೂ ಬಿತ್ತನೆ ಮಾಡಬಹುದು. ಓಕೆ, ಅಂದರೆ ಈಗ ನಾಟಿನೇ ಮಾಡಬೇಕು ಅಂತಾದರೆ ಅಂದಾಜು ಎಷ್ಟು ಸಸಿ ಬೇಕಾಗುತ್ತೆ 1 ಎಕರೆಗೆ? ಅದರದ್ದೇನಾದ್ರು ಲೆಕ್ಕಾಚಾರ ಇದೆಯಾ? 1-1.5 ಕೆಜಿ ಬೀಜ ಸಾಕು ಅಂತಂದ್ರೆ? ಹೌದು. ಈಗ ಒಟ್ಟಾರೆ ನಾವು 22,000 ಗಿಡ ಅಂತ ಹೇಳ್ತೀವಿ ಒಂದು ಹೆಕ್ಟೇರ್ಗೆ. ಈಗ ನಾಟಿ ಮಾಡಿದ್ರೆ ಸಂದರ್ಭದಲ್ಲಿ 6ರಿಂದ 8,000 ಗಿಡ ನಮ್ಗೆ ಒಂದು ಎಕರೆಗೆ ಸಾಕಾಗ್ತದೆ. ಹೌದಾ? 6ರಿಂದ 8,000 ಗಿಡ. ನಾಟಿನೇ ಮಾಡೋದಾದ್ರೆ ಯಾವ ಅಂತರದಲ್ಲಿ ನಾಟಿ ಮಾಡ್ಕೋಬೇಕಾಗತ್ತೆ? ಅದು ಒಂದು 4ರಿಂದ 6 ವಾರ, 1.5 ತಿಂಗಳು ಅದು ಅವಧಿ. ಒಂದು ಅಂತರ ಕೇಳ್ತೀವಿ. ಅಂತರ ನಾವು ನಾಟಿ ಮಾಡುವ ಅಂತರ ಗಿಡದಿಂದ ಗಿಡಕ್ಕಾದರೆ 1 ಅಡಿ ಅಂತರ, ಸಾಲಿಂದ ಸಾಲಿಗೆ ನಾನು ಹೇಳಿದ್ನಲ್ಲ ಬಿತ್ತನೆ ಮಾಡುವಂಥ ಒಂದು ಅವಧಿ ಮೇಲೆ 3 ಅಡಿ ಅಥವಾ 4 ಅಡಿ ಕೊಟ್ಕೊಬೋದು ಸಾಲಿನ ಸಾಲಿ. ಓಕೆ, ಈಗ ಯಾವ್ಯಾವ ಬೆಳೆಗಳ ಜೊತೆ ಅಂತರ ಬೆಳೆಯಾಗಿ ತೊಗರಿಯನ್ನು ಬೆಳಿಬೋದು? ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಅಂತರ ಬೆಳೆಯಾಗಿ ರಾಗಿ ಮತ್ತು ತೊಗರಿ ಹೆಚ್ಚು ಪ್ರಚಲಿತವಾಗಿದೆ. ಕಡಲೆಕಾಯಿ ಮತ್ತು ತೊಗರಿ ಹೆಚ್ಚು ನೆಲಗಡಲೆ. ಮತ್ತು ನಮ್ಮ ಹಾಸನ ಭಾಗದಲ್ಲಿ ಆಲೂಗೆಡ್ಡೆ ಮತ್ತು ತೊಗರಿ ಕೂಡ ಬೆಳೆಯುವಂಥ ಒಂದು ಸಂದರ್ಭ ಇತ್ತು ಹಿಂದೆ. ಆಲೂಗೆಡ್ಡೆ ಅದು ಇತ್ತೀಚೆಗೆ ಆ ಒಂದು ಪದ್ಧತಿ ಅಲ್ಲಿ ಕಾಣ್ತಾ ಇಲ್ಲ. ಅದು ಈ ಕಡೆ ಕಾಟನ್, ನಾನು ಹತ್ತಿ ಮತ್ತು ತೊಗರಿ. ಹತ್ತಿನಲ್ಲಿ ಮುಖ್ಯ ಬೆಳೆ, ತೊಗರಿ ಅಕ್ಕಡಿ ಸಾಲಾಗಿ ಅದನ್ನು ಉಪಯೋಗಿಸುವಂಥ ಬೆಳೆ. ಅದ್ರ ಜೊತೆಗೆ ನಮ್ಮಲ್ಲಿ ಮುಸ್ಕಿನ ಜೋಳ ಮತ್ತು ತೊಗರಿ, ಅದು ಕೂಡ ಒಳ್ಳೆಯ ಪದ್ಧತಿ ಇದೆ, ಅದನ್ನು ಮಾಡುವಂಥದ್ದು. ತೊಗರಿನಲ್ಲಿ ಅಕ್ಕಡಿ ಬೆಳೆಯಾಗಿ ಕೆಲವು ಈಗ ಮೇವಿನ ಬೆಳೆಗಳನ್ನು, ತರಕಾರಿ ಬೆಳೆಗಳನ್ನು ಬೆಳೀತಾ ಇದ್ವಿ ತೊಗರಿ ಒಳಗಡೆ. ನಾವು ಹೆಚ್ಚು ಅಗಲ ಕೊಡೋದ್ರಿಂದ ಮೊದಲ ಹಂತದಲ್ಲಿ ನಾವು ತೊಗರಿ ಕಡಿಮೆ ಬೆಳೆಯೋದು ತುಂಬ ನಿಧಾನ ಆಗಿರೋದ್ರಿಂದ ಅದರಲ್ಲಿ ಕೂಡ ನಾವು ಹಲವಾರು ತರಕಾರಿ ಬೆಳೆಗಳನ್ನು ನಾವು ತೊಗರಿಯ ಅಂತರ ಬೆಳೆಯಾಗಿ ಬೆಳ್ಕೊಬೋದು. ಅದೇ ಇನ್ನೂ ಹೆಚ್ಚಿನ ಭಾಗ ಈಗ ಅರಿಶಿಣದಲ್ಲೂ ಕೂಡ ನೆರಳಾಗಲಿ ಅಂದ್ಬಿಟ್ಟು ತೊಗರಿಯನ್ನು ಅಕ್ಕಡಿಯಾಗಿ ಬೆಳೀತಾರೆ. ಅದು ಅರಿಶಿಣಕ್ಕೆ ನೆರಳು ಕೂಡ ಆಗುತ್ತೆ ಮತ್ತು ಅಕ್ಕಡಿ ಬೆಳೆಯಾಗೂ ಆಗುತ್ತೆ. ಮೆಣಸಿನಲ್ಲಿ ಅಕ್ಕಡಿ ಬೆಳೆಯಾಗಿ ಪದ್ಧತಿ ನಮ್ಮ ಚಾಲ್ತಿಯಲ್ಲಿರುವಂಥದ್ದು, ಮೆಣಸಿ ಜೊತೆ ಬೆಳೆಯುವಂಥದ್ದು ಇದೆ. ಇದು ಯಾಕೆಂದರೆ ಹೆಚ್ಚಿನ ಭಾಗ ಅಕ್ಕಡಿ ಬೆಳೆಯುವಂಥದ್ದು ಈ ಒಂದು ಹಸಿ ಕಾಯಿಗಾಗಿ ಬೆಳೆಯೋದ್ರಿಂದ ಜಾಸ್ತಿ ರೈತರು ಇದನ್ನು ಅಕ್ಕಡಿಯಾಗಿ ಬೆಳೀತಾರೆ. ಡಾಕ್ಟರ್ ಮಹಾದೇವ್ ಅವರೇ, ಈಗ ಹಸಿ ಕಾಯಿಗಾಗಲಿ ಅಥವಾ ಬೇಳೆಗಾಗಲಿ ಬೇಸಾಯ ವಿಧಾನ ಏನಾದರೂ ಬೇರೆ ಆಗುತ್ತಾ? ಏನು ವ್ಯತ್ಯಾಸ ಆಗೋದಿಲ್ಲ. ಬೇಸಾಯ ವಿಧಾನ ಬೆಳೆ ಮಾಡಬೇಕು ಅಂದ್ರೆ ಏನಾದರೂ ವಿಶೇಷವಾದ ಏನಾದರೂ ತಾಂತ್ರಿಕತೆಗಳಿದಾವ ಅಂತ ಕೇಳ್ತಾ ಇದ್ದೀವಿ. ಇಲ್ಲ, ಆ ರೀತಿ ವ್ಯತ್ಯಾಸ ಏನೂ ಇರೋದಿಲ್ಲ. ಯಾಕೆಂದರೆ ನಾವು ಹಸಿ ಕಾಯಿಗಾಗಿ ಉಪಯೋಗಿಸೋದಾದರೆ ನಾವು ಬಿತ್ತನೆ ಮಾಡಿದ ಸುಮಾರು 90ರಿಂದ 120 ದಿವಸಗಳು, ಬಿತ್ತನೆ ಮಾಡಿದ 120 ದಿವಸಗಳಿಂದ ನಂತರ 140-150 ದಿವಸಗಳ ತನಕ ನಾವಿನ್ನು ಹಸಿ ಕಾಯಿಗೆ ಕೊಯ್ಕೊಳ್ತೇವೆ. ಅದು 150ರಿಂದ 180 ದಿವಸ ತನಕ ನಾವು ಒಣಕಾಯಿಗಾದರೆ 150ರಿಂದ 180 ದಿವಸ ತನಕ ಅದನ್ನು ಬೆಳೆಯುತ್ತದೆ. ಆವಾಗ ಕಾಯಿ ಬಲಿತ ನಂತರ, ಒಣಗಿದ ನಂತರ ಅದನ್ನು ಬೇಳೆ ಮಾಡೋದಕ್ಕೆ ನಾವು ಉಪಯೋಗಿಸ್ಕೊಳ್ತೇವೆ. ಸೊ ಇದು 2 ಹಂತದ ಒಂದು ಕಟಾವು ಇರ್ತದೆ.
ಬೇಸಾಯ ತಾಂತ್ರಿಕತೆಗಳ ಬಗ್ಗೆ ಹೇಳಿ ಸರ್. ಹೆಚ್ಚಿನ ಭಾಗ ನಾವು ತೊಗರಿಯಲ್ಲಿ ತೊಗರಿ ಬಿತ್ತನೆ ಏನು ಮಾಡುವಾಗ ತಾಂತ್ರಿಕತೆಗಳನ್ನು ಅಳವಡಿಸ್ಕೊ ಮುಖ್ಯವಾಗಿ ಬೀಜೋಪಚಾರ ಈಗ ನಾವು ತೊಗರಿನಲ್ಲಿ ಸಾಮಾನ್ಯವಾಗಿ ನಮಗೆ ಇದು ದ್ವಿದಳ ಬೆಳೆ ಗುಂಪಾಗಿರೋದ್ರಿಂದ ಹೊಸ ಜಾಗಗಳಲ್ಲಿ ಬೆಳೆಯುವಂಥ ಪ್ರದೇಶಗಳಲ್ಲಿ ರೈಜೋಬಿಯಂ ಬೀಜೋಪಚಾರ ಮಾಡೋದರಿಂದ ಇದನ್ನು ಒಂದು ಅವಕಾಶ ಹೊಂದಿದೆ. ಸುಮಾರು ಎಕರೆಗೆ 200 ಗ್ರಾಮ್ನಷ್ಟು ರೈಜೋಬಿಯಂ ಬೀಜೋಪಚಾರ ಮಾಡಿ ಅದ್ರ ಜೊತೆಗೆ ಇವತ್ತು ನಾವು ಮಾಲಿಬ್ಡಿನಮ್, ಸೋಡಿಯಂ ಮಾಲಿಬ್ಡೇಟ್ ಅಂತ ಏನು ಹೇಳ್ತೀವಿ, ಅದನ್ನು ಮಾಲಿಬ್ಡಿನಮ್ ಅಂಶನೂ ಇದಕ್ಕೆ ತೊಗರಿಯಲ್ಲಿ ಈ ಗಂಟಾಗುವಿಕೆ ಮತ್ತು ಸಾರಜನಕವನ್ನು ಹಿಡಿದಿಟ್ಟೋ ಗುಣ ಚೆನ್ನಾಗಿ ಆಗಬೇಕು ಅಂದರೆ ಈ ಮಾಲಿಬ್ಡಿನಮ್ ಅಂಶನೂ ಚೆನ್ನಾಗಿರಬೇಕು. ಆದ್ದರಿಂದ ನಾವು ಆ ಒಂದು ಹೆಚ್ಚಿನ ಒಂದು ಸಾರಜನಕವನ್ನು ಹಿಡಿದುಕೊಳ್ಳೋ ಗುಣವನ್ನು ವೃದ್ಧಿಸ್ತದೆ. ಅದಕ್ಕೋಸ್ಕರ ಸೋಡಿಯಂ ಮಾಲಿಬ್ಡೇಟನ್ನು ಕೂಡ ನಾವು ಆ ಒಂದು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದು ಒಳ್ಳೆಯದು. ಇನ್ನು ಸೊರಗು ರೋಗ ಮತ್ತು ವಿಲ್ಟ್ ರೋಗ ನಾವೇನು ಹೇಳ್ತೀವಿ, ಬಂಜೆ ರೋಗ, ಇದಕ್ಕೆ ಬಂಜೆ ರೋಗಕ್ಕೆ ನಿರೋಧಕತೆ ಇರುವಂಥ ತಳಿಗಳನ್ನೇ ಹಾಕಬೇಕಾಗುತ್ತೆ. ಅದು ಯಾವುದೇ ಒಂದು ನಿಯಂತ್ರಣಕ್ಕೆ ಕಷ್ಟ ಆದರೆ. ವಿಲ್ಟ್ ಬರುವಂಥ ಸಂದರ್ಭದಲ್ಲಿ ವಿಲ್ಟ್ಗೆ ಹಲವಾರು ನಿರ್ವಹಣಾ ಕ್ರಮಗಳಿದ್ದಾವೆ, ನಾವು ಅಳವಡಿಸ್ಕೊಳ್ಬೇಕಾಗುತ್ತದೆ. ಇದಲ್ಲದೆ ಮುಖ್ಯವಾಗಿ ಬರುವಂಥ ಈ ಒಂದು ಕಾಯಿ ಕೊರಕ ಹುಳ, ಅದು ನಾವು ಈ ಒಂದು ಬೇಸಾಯ ಪದ್ಧತಿಯಲ್ಲಿ ಮತ್ತು ರಸಗೊಬ್ಬರ ಪ್ರಮಾಣ ಹೆಚ್ಚಿನ ಭಾಗ ನಾವು ಎಲ್ಲ ದ್ವಿದಳ ಧಾನ್ಯಗಳಿಗೆ ಎಕರೆಗೆ 10 ಕೆಜಿ ಸಾರಜನಕ, 20 ಕೆಜಿ ರಂಜಕ, 10 ಕೆಜಿ ಪೊಟ್ಯಾಷ್ ಅಂಶ, ಇದು ನಾವು ಸಾಮಾನ್ಯವಾಗಿ ಹೇಳುವಂಥ ಒಂದು ಪದ್ಧತಿ. ಇದನ್ನು ನಾಟಿ ಮಾಡುವಂಥ ಸಂದರ್ಭದಲ್ಲಿ ಬಂದಾಗ ಇದನ್ನು ಇದೇ ಪ್ರಮಾಣದಲ್ಲಿ ನಾವು ಉಪಯೋಗಿಸಬೇಕಾಗತ್ತೆ. ನೀರಾವರಿಗೆ ಕೂಡ ಇದು ನಾವು ಹೆಚ್ಚಿನ ಭಾಗ ನೀರಾವರಿಗೆ ಶಿಫಾರಸು ಮಾಡಿರೋದಿಲ್ಲ. ಇದು ಬೆಳೆಯಾಶ್ರಿತದ ಬೆಳೆ ಆಗಿರೋದ್ರಿಂದ ನೀರಾವರಿನ ನಾವು ಇದನ್ನು ಶಿಫಾರಸು ಮಾಡಿರೋದಿಲ್ಲ. ಹಾಗಾಗಿ ಮಳೆ ಆಶ್ರಿತಕ್ಕೆ ಶಿಫಾರಸು ಮಾಡಿರುವಂಥ NPK, ಸಾರಜನಕ, ರಂಜಕ, ಪೊಟ್ಯಾಷ್ 10, 20 ಮತ್ತು 10 ಪ್ರಮಾಣದಲ್ಲಿ ನಾವು ಇದಕ್ಕೆ ಹಾಕಬೇಕಾಗುತ್ತೆ. ನೀರಾವರಿನಲ್ಲೂ ಬೆಳಿಬೋದಾ ತೊಗರಿನ? ನೀರಾವರಿನಲ್ಲೂ ಹೆಚ್ಚು ನೀರಿನ ಪ್ರಮಾಣ ಬಂದಾಗ, ಇದು ನೀರಿನ ಲಭ್ಯತೆ ಜಾಸ್ತಿ ಆದಾಗ ಹೂವಾಡುವಿಕೆ ಕಡಿಮೆ ಆಗ್ತದೆ. ಅದು ಈ ಒಂದು ವಿಶೇಷತೆ. ಹಾಗಾಗಿ ನೀರಿನ ಅಂಶವನ್ನು ಆದಷ್ಟು ನಾವು ನಿಯಂತ್ರಣ ಮಾಡಿಕೊಂಡು ನಾವು ಇದನ್ನು ಬೆಳಿಬೇಕಾಗ್ತದೆ. ಹಾಗಾಗಿ ಮಳೆ ಆಶ್ರಿತದಲ್ಲೇ 90% ಮಳೆ ಆಶ್ರಿತದಲ್ಲೇ ಇದನ್ನು ಬೆಳೀತಾ ಇದ್ದಾರೆ. ನೀರಾವರಿಯಲ್ಲೂ ಕೂಡ ಈಗ ಡ್ರಿಪ್ ಇರಿಗೇಷನಲ್ಲೂ ಕೂಡ ಮಾಡಿ ಬೆಳೀತಾ ಇದ್ದಾರೆ, ಮಾಡ್ಬೋದು. ಆದರೆ ನಿಯಂತ್ರಣ ಮಾಡಿ ಡ್ರಿಪ್ನಲ್ಲಿ ಮಾಡಿದಾಗ ಅದು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡೋದರಿಂದ ಹೆಚ್ಚು ಇಳುವರಿ, ಸುಮಾರು ಎಕರೆಗೆ 10 ರಿಂದ 12 ಕ್ವಿಂಟಾಲಷ್ಟು ಬೀಜವನ್ನು ಉತ್ಪಾದನೆ ಮಾಡುವಂಥದ್ದು ಕೂಡ ಇಲ್ಲಿ ಬಂದಿದೆ. 10 ರಿಂದ 12, 14 ಕ್ವಿಂಟಾಲ್ ತನಕ ಇದನ್ನು ಪಡ್ಕೊಳ್ಳುವಂಥ ನಿದರ್ಶನಗಳು ಕೂಡ ಇದೆ. ತೊಗರಿಯಲ್ಲಿ ಕುಡಿ ಚಿವುಟಬೇಕು ಅಂತ ಹೇಳ್ತಾರೆ, ಅದು ಒಂದು ಅಂಶನ ನಾವು ಗಮನಿಸಬೇಕಾಗ್ತದೆ. ಎಲ್ಲಿ ನಾವು ನೀರಾವರಿ ಪ್ರದೇಶ ಹೆಚ್ಚು ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಭಾಳ ಹುಲಸಾಗಿ ತೊಗರಿ ಬೆಳೀತಾ ಇರ್ತದೆ. ಹೆಚ್ಚು ಹುಲಸಾಗಿ ಬೆಳೆದಷ್ಟು ಅದಕ್ಕೆ ತೊಗರಿ ನಿಮಗೆ ಕಾಂಡಗಳ ಸಂಖ್ಯೆ ಕಡಿಮೆ ಆದಷ್ಟು, ರೆಕ್ಕೆಗಳ ಸಂಖ್ಯೆ ಕಡಿಮೆ ಆದಷ್ಟು ಇಳುವರಿ ಕಡಿಮೆ ಆಗ್ತದೆ. ಅವುಗಳನ್ನು ಕಾಂಡದ ಸಂಖ್ಯೆ ಮತ್ತು ರೆಕ್ಕೆಗಳ ಸಂಖ್ಯೆಯನ್ನು ನೀವು ವೃದ್ಧಿಸಬೇಕು ಅಂದರೆ ಕುಡಿ ಚಿಗುಟೋದ್ರಿಂದ ಹೆಚ್ಚು ರೆಕ್ಕೆಗಳು ಬರೋದರಿಂದ ಹೆಚ್ಚು ಹೂ ಕಟ್ಟುವಂಥ ಸಂದರ್ಭ ಬರ್ತದೆ. ಇದರಿಂದ ಒಂದು ಬೇಸಾಯ ಕ್ರಮ ಅಂತ ಕೂಡ ನಾವು ಇದನ್ನು ಹೇಳ್ತೇವೆ. ಇದರ ಜೊತೆಗೆ ಯಾವ ಹಂತದಲ್ಲಿ ಚಿವುಟಬೇಕು, ಇದನ್ನು ನಾವು ಹೇಗೆ ಚಿವುಟಬೇಕು, ಬೆಳೆದ ನಮ್ಮ ಒಂದು ಏನು 3 ಅಡಿ ಅಥವಾ ಅಂತ ನಾವು ಏನು ಹೇಳ್ತೀವಿ 45 ರಿಂದ 50 ದಿವಸ ಮೊದಲ ಹಂತದಲ್ಲಿ ಫಸ್ಟ್ ನಾವೇನು ಅದನ್ನು ಮುರಿ ಕಟ್ತೀವಿ ಅಂತ ಹೇಳ್ತೀವಿ. ಈಗ 45 ದಿವಸ ಆದಮೇಲೆ ನಾವು ಅದನ್ನು ತೆವರಿ ಹಾಕ್ಬಿಟ್ಟು ಮುರಿ ಕಟ್ಟುವಂಥದ್ದು, ಆ ಸಂದರ್ಭದಲ್ಲಿ ಇದನ್ನು ಮಾಡುವಂಥದ್ದು. ಈಗ ಮಾಡಿದಾಗ ನಮಗೆ ರೆಕ್ಕೆಗಳ ಅಂಶ ಜಾಸ್ತಿಯಾಗಿ ಕಾಂಡ ಮತ್ತು ಹೂವಿನ ಅಂಶ ಮತ್ತು ಕಾಯಿ ಕಚ್ಚುವ ಅಂಶವೂ ಜಾಸ್ತಿ ಆಗುತ್ತೆ. ಗಿಡದ ಬೆಳವಣಿಗೆಯನ್ನು ಕೂಡ ಇದರಲ್ಲಿ ನಿಯಂತ್ರಿಸ್ಬೋದು. ಒಂದು ಸರಿ ಕಟ್ ಮಾಡಿದ್ರೆ ಸಾಕ ಅಥವಾ ಪದೇ ಪದೇ ಕುಡಿಯನ್ನು ಕತ್ತರಿಸ್ತಾ ಇರಬೇಕಾ? ಇಲ್ಲ, ಇದು 2 ಬಾರಿ ಮಾಡ್ಕೋಬೇಕಾಗುತ್ತೆ. ಒಂದು 45 ದಿವಸಕ್ಕೆ ಒಂದು ಸಾರಿ, 60 ದಿವಸಕ್ಕೆ ಒಂದು ಸಾರಿ. ಅವೆರಡು ಸಂದರ್ಭದಲ್ಲಿ ಮಾಡಿದ್ರೆ ಸಾಕು. ಬರೀ ಕುಡಿ ಮಾತ್ರ ತೆಗೆದ್ರೆ ತೆಗೆಯೋದು ಸಾಕು ಅಲ್ವಾ? ಸೊ ಒಂದು ಅರ್ಧ ಅಡಿ ಕತ್ತರಿಸೋದು ಚಿಗುರಲ್ಲ, ಬರೀ ಕುಡಿ, ಒಂದು ಜಿಗುಟುವಂತ ಕುಡಿ ಅಷ್ಟೇ. ಕುಡಿ ಜಿಗುಟಿದ್ರೆ ಸಾಕಾಗ್ತದೆ. ಅದು ಮೊದಲನೇದು ಮೇಲ್ಗಡೆ ಬೆಳೀತಾ ಇರುವಂಥ ಕುಡಿ ಚಿವುಟ್ತೀವಿ. 65ನೇ ದಿವಸಕ್ಕೆ ಯಾವ ಕುಡಿ ಚಿವುಟ್ಬೇಕು? ಸೈಡಲ್ಲಿ ಬಂದಂಥ ಪಕ್ಕದಲ್ಲಿ ಬಂದಂಥ ರೆಕ್ಕೆಗಳು ಬಂದಂಥದ್ರಲ್ಲಿ ಚಿಗುಟಿದಾಗ ಅದರಲ್ಲಿ ಮತ್ತೆ ಸೈಡ್ ರೆಕ್ಕೆಗಳು ಬರ್ತವೆ. ಸೊ ಹಾಗಾಗಿ 2 ಹಂತದಲ್ಲಿ ಮಾಡೋದ್ರಿಂದ ಮೊದಲ ಹಂತದಲ್ಲಿ ಮಾಡಿದಾಗ ಮುಖ್ಯ ರೆಕ್ಕೆಯಲ್ಲಿ ಬೀಳುವ ಒಂದು ಬಟ್ಟು 2ನೇ ಹಂತದ ರೆಕ್ಕೆಗಳು ಬರ್ತದೆ. 2ನೇ ಸಾರಿ ಮಾಡಿದಾಗ ಕವಲುಗಳಲ್ಲೂ ಬರುವಂಥ ಸಂದರ್ಭ ಇರ್ತದೆ. ಹಾಗಾಗಿ ಆ 2 ಹಂತದ ಒಂದು ಚಿಗುಟುವಿಕೆ ಮಾಡಬೇಕಾಗುತ್ತೆ. ಪ್ರತ್ಯೇಕವಾಗಿ ತರಕಾರಿಗಾಗಿ ಸೂಕ್ತವಾಗಿರುವಂತಹ ತೊಗರಿ ತಳಿನೂ ಹೇಳಿದ್ರಿ. ಹೌದು, ತರಕಾರಿಯಾಗಿ ಮತ್ತೆ ಬೇಳೆಯಾಗಿ ಎರಡಕ್ಕೂ ಸೂಕ್ತವಾಗಿರುವಂಥ ತಳಿನೂ ಹೇಳಿದ್ರಿ. ಹೌದು ಹೌದು ಅಲ್ವಾ? ಹೌದು. ಈಗ ರೈತರು ಯಾವ ತಳಿ ಬೆಳೆದ್ರೆ ಒಳ್ಳೆಯದು ಅಂತ ತಮ್ಗನ್ಸುತ್ತೆ? ಇತ್ತೀಚೆಗೆ ನಾನು ಹೇಳಿದ ಹಾಗೆ ಈ ಒಂದು 5 ತಳಿಗಳಲ್ಲಿ ನಾನು ಹೇಳಿದೆ, ಅದರಲ್ಲಿ BRG 3 ಯಥೇಚ್ಛವಾಗಿ ತರಕಾರಿಗೋಸ್ಕರನೇ ಮಾಗಡಿ ಪ್ರದೇಶದಲ್ಲಿ ನಾವೇನು ಈ ಮಾರುಕಟ್ಟೆಗೆ ಹಸಿ ಕಾಯಿಗೋಸ್ಕರನೇ ಬೆಳೆಯುವಂಥ ಒಂದು ಸಂದರ್ಭದಲ್ಲಿ ಅದನ್ನು ಆಯ್ಕೆ ಮಾಡ್ಕೋಬೋದು, ಬರೀ ಹಸಿ ಕಾಯಿಗೆ. ಯಾಕೆ ನಾನು BRG 1, BRG 2 ನ್ಯೂನತೆಗಳನ್ನು ಹೇಳಿದ್ದೀನಿ. ಆ ಒಂದು
ಪದೇ ಪದೇ ತೊಗರಿ ಬೆಳೆಯುವ ಪ್ರದೇಶಕ್ಕೆ ಆ ತಳಿಗಳು ಸೂಕ್ತವಲ್ಲ ಈಗ. ಯಾಕೆಂದರೆ ತೊಗರಿ ಪದೇ ಪದೇ ಬೆಳೆಯುವ ಪ್ರದೇಶದಲ್ಲಿ ನಾವು ಅದನ್ನು ಮತ್ತೆ ಹಾಕಿದ್ರೆ ಸೊರಗು ರೋಗ ಮತ್ತು ಬಂಜೆ ರೋಗ ಬರುವಂಥ ಅವಕಾಶ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ಅಂಥ ಪ್ರದೇಶಗಳಲ್ಲಿ ಸಾರಾಸಗಟವಾಗಿ BRG 3 ತಳಿಯನ್ನು ರೈತಗಳು ಬೆಳ್ಕೋಬೇಕಾಗ್ತದೆ. ಇನ್ನು ಇವೆಲ್ಲದಕ್ಕೂ ನಾನು ಹೇಳಿದಾಗೆ ಈಗ BRG 5 ತಳಿ ಕಾಳಿನ ಗುಣಧರ್ಮನೂ ಚೆನ್ನಾಗಿದೆ, ಕಾಯಿಗಾರು ಕಟಾವು ಮಾಡಬಹುದು ಮತ್ತು ಬೆಳೆನೂ ಮಾಡ್ಕೋಬೋದು. ಈ 3 ಅಂಶಗಳನ್ನು ಕೂಡೀಕರಿಸಿರುವಂಥ ತಳಿ ಇದು. ಇದನ್ನು ನಾವು ಹೆಚ್ಚು ಪ್ರಮಾಣದಲ್ಲಿ ಬೆಳ್ಕೋಬೋದು, ಎರಡಕ್ಕೂ ದ್ವಿಉಪಯೋಗಿ ತಳಿಯಾಗಿ. ಅಂದರೆ ಹಸಿಕಾಯಿಗೆ ಬೇಡಿಕೆ ಇದ್ದಾಗ ಹಸಿಕಾಯಿನ ಕೊಡೋದು, ಹೌದು, ಕೊನೆ ಬೀಡನ್ನು ಬಿಟ್ಕೊಂಡು ಕಾಳು ಮಾಡಿಕೊಂಡು ಮನೆಗೆ ಕಾಳು ಸಂಗ್ರಹಣೆ ಮಾಡ್ಕೋಬೋದು ಅಂತ ಅನಿಸುತ್ತೆ. ಹೌದು ಹೌದು ಅಲ್ವೇ? ಹೌದು ಡಾಕ್ಟ್ರೆ, ಈಗ ಬೇಸಾಯದ ಖರ್ಚು ಆದಾಯ ಲೆಕ್ಕ ಹಾಕಿದ್ರೆ ತೊಗರಿ ಹೇಗೆ ಅನ್ಸುತ್ತೆ ನಮಗೆ? ತೊಗರಿ ಈ ಒಂದು ಇವತ್ತಿನ ಪರಿಸ್ಥಿತಿನಲ್ಲಿ ಇವತ್ತು ನಮಗೆ ಹೆಚ್ಚಿನ ಭಾಗ ಈ ಒಂದು ಬೇಳೆಕಾಳಿಗೆ ಡಿಮ್ಯಾಂಡ್ ಅಂತ ನಾವೇನು ಸುಮಾರು 2016ರಿಂದ ನಾವು ಹೋಲಿಸ್ಕೊಂಡು ಮಾಡಿದಾಗ ಈ ಒಂದು ನಮ್ಮ ದೇಶಕ್ಕೆ ಹೆಚ್ಚು ಇವತ್ತು ಬೇಡಿಕೆ ಇರುವಂಥದ್ದು ದ್ವಿದಳ ಧಾನ್ಯಗಳ ಅವಶ್ಯಕತೆ ನಾವು ಆಯಾತ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇತ್ತು. ಸುಮಾರು 30 ಮಿಲಿಯನ್ ಟನ್ ನಮಗೆ ರಿಕ್ವೈರ್ಮೆಂಟ್ ಇದೆ ಟೋಟಲ್. ನಾವು ಪ್ರೊಡಕ್ಷನ್ ಮಾಡ್ತಾ ಇರೋದೇ ಕಡಿಮೆ, 23ರಿಂದ 24 ಮಿಲಿಯನ್ ಟನ್. ಸೊ ನಮಗೆ ಒಟ್ಟಾರೆ ಬೇಕಾಗಿರುವಂಥ ನಮ್ಮ ದೇಶಕ್ಕೆ ಬೇಕಾಗಿರುವಂಥ ತಳಿಯನ್ನು ಹೊರ ದೇಶಗಳಿಂದ ಪಡ್ಕೊಳ್ಳುವಂಥದ್ದು ಸಂದರ್ಭ ಬಂದುಬಿಟ್ಟಿತ್ತು. ಆ ದೃಷ್ಟಿಯಿಂದ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದಕ್ಕೆ ಕೇಂದ್ರ ಸರ್ಕಾರ 2016 ಅಂತಾರಾಷ್ಟ್ರೀಯ ದ್ವಿದಳ ಧಾನ್ಯಗಳ ವರ್ಷ ಅಂತ ಹೇಳಿ ಅದನ್ನು ಪ್ರಕಟಿಸಿ ಆ ಒಂದು ಪ್ರಾಮುಖ್ಯತೆಯನ್ನು ಹೆಚ್ಚು ಕೊಟ್ಟಾದ ಮೇಲೆ ನಾವು ಇವತ್ತು ನಮಗೆ ಬೇಕಾಗುವಷ್ಟು ಎಲ್ಲ ಒಂದು ದ್ವಿದಳ ಧಾನ್ಯಗಳನ್ನು ನಾವು ಉತ್ಪಾದನೆ ಮಾಡುವಷ್ಟು ಹೆಚ್ಚು, ಅಂದರೆ ಸುಮಾರು 29ರಿಂದ 30 ಮಿಲಿಯನ್ ಟನ್ ನಾವು ಅದನ್ನು ಪ್ರೊಡಕ್ಷನ್ನ ನಾವು ಮಾಡ್ತೀವಿ. NFSM ಅನ್ನೋ ಯೋಜನೆಯೂ ಕೂಡ ಕೇಂದ್ರ ಸರ್ಕಾರ ತಂತು ದ್ವಿದಳ ಧಾನ್ಯದ ಬೆಳೆಗಳ ಬೇಸಾಯ. ಇದಕ್ಕೆ ವಿಶೇಷವಾಗಿ ದ್ವಿದಳ ಧಾನ್ಯಗಳನ್ನು ಪ್ರೋತ್ಸಾಹಿಸಲು ತಂದಂಥ ಈ ಒಂದು ಯೋಜನೆ ರಾಷ್ಟ್ರೀಯ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಅಂತ ಆಹಾರ ಭದ್ರತಾ ಯೋಜನೆ. ಇವತ್ತು ಕೂಡ ಒಂದು ಅದರಲ್ಲಿ ಏನು ಹೆಚ್ಚು ಈ ಕ್ಲಸ್ಟರ್ ಡೆಮಾನ್ಸ್ಟ್ರೇಷನ್ ಅಂತ ಹೇಳ್ತೀವಿ, ಹೆಚ್ಚು ಪ್ರಾತ್ಯಕ್ಷತೆಗಳು, ಗುಂಪು ಪ್ರಾತ್ಯಕ್ಷತೆಗಳನ್ನು ಇವತ್ತು ಪ್ರತಿ ಜಿಲ್ಲೆನಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಇದೆ. ಖರ್ಚು ವೆಚ್ಚ ಏನಾಗ್ಬೋದು? ಒಂದು ಎಕರೆಗೆ ಬೇಸಾಯ ವೆಚ್ಚ ಏನಾಗ್ಬೋದು? ಆದಾಯ ಏನು ಸಿಗ್ಬೋದು? ಇವತ್ತು ನಾವು ಒಂದು ತೊಗರಿ ಬೆಳೆನಲ್ಲಿ ಇದು ದೀರ್ಘಾವಧಿ ಬೆಳೆ 6 ತಿಂಗಳ ಒಂದು ಬೆಳೆ ಆಗಿರೋದ್ರಿಂದ ದೀರ್ಘಾವಧಿ ಬೆಳೆ ಆಗಿರೋದ್ರಿಂದ ಸುಮಾರು 18ರಿಂದ 20 ಸಾವಿರ ಪ್ರತಿ ಎಕರೆಗೆ ಖರ್ಚು ಬೀಳ್ತದೆ. 18ರಿಂದ 20 ಸಾವಿರ ಪ್ರತಿ ಎಕರೆಗೆ ಖರ್ಚು ಬೀಳ್ತದೆ. ನಾವು ಇವತ್ತು ಆದಾಯ ಲೆಕ್ಕ ಹಾಕೊಂಡ್ರೆ ಸುಮಾರು 5ರಿಂದ 6 ಕ್ವಿಂಟಾಲ್ ಅಂತ ಲೆಕ್ಕ. ಇವತ್ತು ಕ್ವಿಂಟಾಲ್ ಸುಮಾರು 6ರಿಂದ 8 ಸಾವಿರ ರೂಪಾಯಿ ರೇಟ್ ಇರ್ತದೆ, ವ್ಯತ್ಯಾಸ ಇರ್ತದೆ. 8 ಸಾವಿರ ರೂಪಾಯಿ ಅಥವಾ 7 ಸಾವಿರ ರೂಪಾಯಿ ಇಟ್ಕೊಂಡ್ರು ನಾವು 6 42 20 ಸಾವಿರ ಖರ್ಚಾದರೆ ಇನ್ನು 20 ಸಾವಿರ ನಮಗೆ ಆದಾಯ ಸಿಗುವಂಥ ಒಂದು. ತೊಗರಿಯಲ್ಲಿ ರೈತರು ಹೇಳೋವಂಥದ್ದು ಏನು ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ. ಹೌದು, ಅಂದರೆ ತೊಗರಿಯನ್ನು ಬೇಳೆ ಮಾಡೋವಂಥದ್ದು, ಬೇಳೆನ ಪಾಲಿಶ್ ಮಾಡೋವಂಥದ್ದು, ಈ ತರಹದ ಒಂದಷ್ಟು ಯಂತ್ರಗಳು, ಸಣ್ಣ ಶೇಖರಣೆನೂ ಕೂಡ ಇವತ್ತು ತೊಗರಿ ನಾವು ಬೆಳೆದಾದ್ಮೇಲೆ ಅದನ್ನು ಶೇಖರಣೆ ಈ ಒಂದು ಕೀಟಗಳ ಬಾಧೆಯಿಂದ ಶೇಖರಣೆ ಮಾಡೋದು ಕೂಡ ಉಪಯೋಗ. ಈಗ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಮಿಲ್ಗಳಿದ್ದಾವೆ, ಮಾಡ್ಕೊಂಡ್ಬಿಡ್ತಾರೆ. ಈಗ ನಮ್ಮ ಕಡೆ ಬೆಳೆದವ್ರು ಏನು ಮಾಡಬೇಕು? ಅದರಲ್ಲಿ ಹಲವಾರು ತಾಂತ್ರಿಕತೆಗಳನ್ನು ನಾವು ನಮ್ಮ ಸ್ಥಳೀಯ ಮಟ್ಟದಲ್ಲಿ ಅದನ್ನು ನಾವು ಅಭಿವೃದ್ಧಿಪಡಿಸಿ ಹೇಳಿದ್ದೇವೆ. ಮೊದಲನೇದಾಗಿ ಶೇಖರಣೆ ಬಂದಾಗ ನಾವು ಕಟಾವಿನ ನಂತರ ಇದನ್ನು ಸಂಗ್ರಹಣೆ ಮಾಡಿ ಹೆಚ್ಚಿನ ತೇವಾಂಶವನ್ನು ನಾವು 9ರಿಂದ 40 ತನಕ ಬೀಜದ ಒಂದು ತೇವಾಂಶ ನಾವು ಕಾಳಿಗೋಸ್ಕರ ಶೇಖರಣೆ ಮಾಡೋಕ್ಕಾಗಲಿ ಅಥವಾ ಅದನ್ನು ಗ್ರೈನ್ ನಾವೇನು ಉಪಯೋಗಿಸೋದಕ್ಕೋ ಶೇಖರಣೆ ಮಾಡಿದ್ರು 9ರಿಂದ 10% 10% ತೇವಾಂಶ ಇರಬೇಕಾಗ್ತದೆ. ಅಂದರೆ ಕಡಿಮೆ ತೇವಾಂಶ ಇದ್ದಷ್ಟು ಇದು ದೀರ್ಘಾವಧಿ ನಾವು ಹೆಚ್ಚಿನ ಅವಧಿ ತನಕ ಅದನ್ನ ಶೇಖರಣೆ ಮಾಡ್ಕೋಬೋದು. ಅಷ್ಟು ತನಗೆ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿದಾದ್ಮೇಲೆ ಆ ಒಣಗಿಸಿದನ್ನು ಕಾಳನ್ನು ಶೇಖರಣೆ ಮಾಡಿಕೊಂಡು ನಾವು ಬೇಳೆ ಮಾಡೋದಕ್ಕೆ ಉಪಯೋಗಿಸ್ಬೋದು ಅಥವಾ ಮತ್ತೆ ಅದನ್ನು ಬೀಜಕ್ಕಾಗಿ ಉಪಯೋಗಿಸುವಂಥ ಸಂದರ್ಭದಲ್ಲಿ ಅದಕ್ಕೆ ಅದು ಬೀಜದ ಪ್ರಮಾಣ ಅದನ್ನು ಕೂಡ ನಾವು ಸಪ್ರೇಟಾಗಿ ಸಣ್ಣ ಮಿಲ್ಗಳು ಸಿಗ್ತಾವ ಇಲ್ಲಿ ನಮ್ಮಲ್ಲಿ. ಈಗ ಸಣ್ಣ ದಾಲ್ ಮಿಲ್ಗಳಿಗೆ ಇದೆ, ಸಣ್ಣ ಪ್ರಮಾಣದ ದಾಲ್ ಮಿಲ್ಗಳು ನಮ್ಮ ಒಂದು ಈ CFTRIನಿಂದ ಅಭಿವೃದ್ಧಿಪಡಿಸಿದಂಥ ಸಣ್ಣ ದಾಲ್ ಮಿಲ್ಗಳು ಇಲ್ಲಲ್ಲಿ ನಮ್ಮಲ್ಲಿ ಎಲ್ಲೂ ಬೇರೆ ರಾಗಿ ಮತ್ತು ಭತ್ತದ ಮಿಲ್ ಏನು ಸ್ಥಳೀಯವಾಗಿದೆ ಅದ್ರ ಪಕ್ಕದಲ್ಲಿ ಇವತ್ತು ದಾಲ್ ಮಿಲ್ಗಳು ಕೂಡ ಅಲ್ಲಲ್ಲೇ ಹಾಕ್ಕೊಂಡಿದ್ದಾರೆ ಇವಾಗ. ಅದರಲ್ಲಿ ನಾವು ಇದನ್ನು ಬೆಳೆ ಮಾಡೋದಕ್ಕೆ ಅವಕಾಶ ಇದೆ. ಸುಮಾರು ಈಗ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಒಬ್ಬರು ಅದನ್ನು ಮಿಲ್ಗಳನ್ನು ತಯಾರು ಮಾಡುವಂಥ ಒಂದು ಘಟಕ ಇದೆ. ಅವರ ಮುಖಾಂತರನೂ ಕೂಡ ಹೆಚ್ಚು ಭಾಗ ಇಲ್ಲಿ ಪ್ರಚಲಿತವಾಗಿದೆ ಸಣ್ಣ ಸಣ್ಣ ಮಿಲ್ಗಳು. ಅಲ್ಲ, ನಾವು ತಿನ್ನುವಂತಹ ಬೇಳೆ ಪಾಲಿಶ್ ಆಗಿರುತ್ತೆ ಅಂತ ಹೇಳ್ತಾರೆ. ಪಾಲಿಶ್ ಮಾಡುವಂತಹ ಯಂತ್ರಗಳು ಕೂಡ ತೊಗರಿಗೆ ಬೇಕಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಕಾಳಿಗೆ ಹೊಳಪು ನೀಡುವಂಥದ್ದು ಮುಖ್ಯವಾಗಿ ನಾವು ಕೇಶವಮೂರ್ತಿಗಳೇ ಈಗ ಪಾಲಿಶ್ ಬೇಕಾಗಿರೋದಿಲ್ಲ ತೊಗರಿಗೆ. ಏನು ಮಾಡ್ತಾರೆ, ನಮ್ಮಲ್ಲಿ ಕಾಳಿನ ಒಂದು ಗಾತ್ರವನ್ನು ಒಂದೇ ಸಮನಾಗಿ ಮಾಡೋದಕ್ಕೋಸ್ಕರ ಇದನ್ನು ಪಾಲಿಶ್ ಮಾಡ್ತಾರೆ. ಹಾಗಾಗಿ ಪಾಲಿಶ್ ಮಾಡಲೇಬೇಕು, ಇದನ್ನು ಪಾಲಿಶ್ ಮಾಡದೇ ಇದ್ದರೆ ಅದನ್ನು ಬೇಳೆ ಬೇಯೋದಿಲ್ಲ ಅನ್ನೋದು ಆ ರೀತಿ ಯಾವುದೇ ಒಂದು ಇದಿಲ್ಲ. ಪಾಲಿಶ್ ಮಾಡೋದು
ಒಂದೇ ಉದ್ದೇಶ ಅಂದರೆ ಒಂದೇ ಥರ ಆ ಗಾತ್ರದ ಕಾಳಂತ ಬೇಳೆ ಮಾಡೋದಕ್ಕೋಸ್ಕರ ಇದನ್ನು ಪಾಲಿಷ್ ಮಾಡ್ತೀವಿ. ಹಿಂದೆಲ್ಲ ಹಳ್ಳಿಗರು ಕೆಮ್ಮಣ್ಣು ಕಟ್ಬಿಟ್ಟು ಅದನ್ನು ಬಿಡಿಸುವಂಥ ಪದ್ಧತಿ, ಕೆಮ್ಮಣ್ಣು ಬಿಡಿಸುವಂಥ ಒಳ ಸುಲಿಗೆ ಅನ್ನೋದಕ್ಕೆ ಕೆಮ್ಮಣ್ಣು ನಾವು ಹೊರಕೆ ಮಾಡಿದ ಕೆಮ್ಮಣ್ಣನ್ನು ಮಾಡಿದಾಗ ಒಣಗುತ್ತೆ. ಆ ಒಂದು ಒಣಗೋದ್ರಲ್ಲಿ ಬಿಡಿಸುವಂಥದ್ದು ಈಸಿಯಾಗಿ ಆಗುತ್ತೆ, ಒಂದ್ಸರಿ ಕುಟ್ಟುವಂಥ ಅದು ಸ್ಥಳೀಯ ಪದ್ಧತಿ. ಈಗ ಇನ್ನೊಂದು ಇಲ್ಲ 2 ಪದ್ಧತಿನಲ್ಲಿ ಮಾಡ್ತಾರೆ. ಒಂದು ವೆಟ್ ಮಿಲ್ಲಿಂಗ್ ಮತ್ತು ಆಯಿಲ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ. ಒಂದು ಆಯಿಲ್ ಟ್ರೀಟ್ಮೆಂಟ್, ಒಂದು ವೆಟ್ಟಿಂಗ್ ಮಾಡಿದಾಗ ನಾವು ಒಂದು ಕಾಳನ್ನು ಮೊದಲನೇ ಹಂತದಲ್ಲಿ ಸ್ವಲ್ಪ ಬಡಿದಾಗ ಅದು ನಿಮಗೆ ರಂಧ್ರಗಳಾಗ್ತದೆ, ಒಂದು ಸೂಲು ಬಿಡ್ತದೆ. ಆ ಸೂಲು ಬಿಟ್ಟಾಗ ಸ್ವಲ್ಪ ಆಯಿಲ್ ಟ್ರೀಟ್ಮೆಂಟ್ ಮಾಡಿದ್ರೆ ಒಂದು ಸುಮಾರು ನಾವು ಒಂದು ಕ್ವಿಂಟಾಲ್ಗೆ ಒಂದು 300 ml 400 ml ಆಯಿಲ್, ಅದು ಯಾವುದಾದ್ರೂ ಆಯಿಲ್ ಆಗ್ಬೋದು, ನಮ್ಮ ಅಂದರೆ ಅಡುಗೆಗೆ ಉಪಯೋಗಿಸ್ತಾರೆ. ಆಯಿಲ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ನಾವು ಈ ಬೇಳೆನ ಬಿಡಿಸುವಂಥ ಇದೊಂದು ಹಂತದಲ್ಲಿ ಆಯಿಲ್ ಟ್ರೀಟ್ಮೆಂಟ್ ಮಾಡಿ ಅದನ್ನು ಒಣಗಿಸಿ ಬಡಿಯೋದ್ರಿಂದ ನಿಮಗೆ ಕವಚವನ್ನು ಈಸಿಯಾಗಿ ಬಿಡಿಸ್ಬೋದು. ಆಗ ಬಿಡಿಸಿ ಬೇಳೆ ಮಾಡೋವಂಥದ್ದನ್ನು ಕೂಡ ಮಾಡ್ತಾರೆ. ಈಗ ಹೆಚ್ಚಿನ ಪ್ರಮಾಣ ದೊಡ್ಡ ಮಿಲ್ಗಳಲ್ಲಿ ಶಾರ್ಟರ್ ಇಟ್ಕೊಂಡಿರ್ತಾರೆ, ಅದರಲ್ಲಿ ಕೆಲವು ಉಳುಕು ಇರುವಂಥದ್ದು ಅಥವಾ ಬೇರೆ ಬೇರೆ ಕಲರ್ ಇರುವಂಥದ್ದನ್ನು, ಮಣ್ಣಿರುವಂಥದ್ದನ್ನ ಎಲ್ಲವನ್ನು ಸಾರ್ಟ್ ಮಾಡಿ ಒಂದು ಸ್ಟ್ಯಾಂಡರ್ಡ್ ಬೇಳೆಯನ್ನು ಪ್ಯಾಕ್ ಮಾಡೋದಕ್ಕೆ ಒಂದು ಉತ್ತಮವಾದ ಮಿಲ್ಗಳನ್ನು ಅವಲಂಬಿಸ್ಕೊಂಡಿದ್ದಾರೆ. ಹೆಚ್ಚಿನ ಭಾಗ ಮಿಲ್ಗಳಲ್ಲಿ ಮಾಡುವಂಥದ್ದನ್ನು ನಾವು ಉತ್ತಮವಾದ ಬೇಳೆಯಾಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಮಹಾದೇವ್ ಅವರೇ? ಖಂಡಿತ 9945332633. ಇನ್ನೊಮ್ಮೆ ಹೇಳ್ತೀರಾ? 9945332633. ಡಾಕ್ಟರ್ ಪಿ ಮಹಾದೇವ್ ಅಂತ. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 9945332633. ಒಳ್ಳೆಯದು ಡಾಕ್ಟರ್ ಮಹಾದೇವ್ ಅವರೇ, ಇದುವರೆಗೂ ಕೂಡ ತೊಗರಿ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು.